सद्गुरुनाथ ನಿಮ್ಮದು ನಮ್ಮದು ಪರಿಚಯ ಮಾಡಿ ಕೊಡ್ಲಕ್ಕ ಒಬ್ರು ಬೇಕಲ್ಲ. ಚಾನಲ್ ಅದ ಮಾಲಕರಾದ ಅಂಬರೀಷ್ ಅವರಿಗೂ, ಪುಣ್ಯಾತ್ಮರೇ, ಸದ್ಗುರುನಾಥನ ಮಡವಾಳಪ್ಪನ ಅನುಗ್ರಹದಿಂದ ಇವತ್ತ 6ನೇ ದಿವಸದ ಪ್ರವಚನ ಸಾಗಿ ಬರ್ತಾ ಇದೆ. ನಿತ್ಯ ಒಂದೊಂದು ವಿಷಯ ತಾವೆಲ್ಲ ಪ್ರವಚನಕ್ಕೆ ಬಹಳ ಸುಂದರವಾಗಿ ವಿಚಾರಕ್ಕೆ ಇಟ್ಟು ಅಪ್ಪ ಅವರು ನಿಮಗೆಲ್ಲ ಅನುಕೂಲ ಮಾಡಿದ್ದಾರೆ. ಇವತ್ತೇನದಪ್ಪ ಪ್ರವಚನಕ್ಕೆ ವಿಷಯ ಅಂತ ಕೇಳಿದ್ರೆ ಭಾಳ ಸುಂದರವಾಗಿ ನಮ್ಮ ಗವಾಯಿನೂ ನಿಮಗೆ ಹಾಡು ಹೇಳ್ಯಾರ, ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೀವಿ. ಏನದು ಇವತ್ತು ವಿಷಯ? ಗುರುದೀಕ್ಷೆ ಪಡೆದುಕೊಂಡು ಗುರುತಕ್ಕೆ ಮುಟ್ಟದೆ ಗುರುದೀಕ್ಷೆ ಪಡೆದುಕೊಂಡು ಫಲವೇನಯ್ಯ ಅಂತ ಇವತ್ತು ವಿಷಯ. 4 ಮಾತಾವ ಇವತ್ತು. ಗುರುಬೋದು ತೊಗೊಂಡಿದಿ, ಗುರುತಕ್ಕೆ ಮುಟ್ಟಿಲ್ಲ, ಲಾಭ ಏನು? ಒಂದೇ ಮಾತದ. ಮಕ್ಕಳು ಹಡದಿರಿ, ಹಡದವ್ರಿಗೆ ನಿಂದ ಮಾಡ್ಲಕ್ಕತ್ತವ, ಇಂಥ ಮಕ್ಕಳು ತೊಗೊಂಡು ಏನು ಮಾಡ್ಬೇಕು? 2ನೇ ಮಾತದ. ಹೆಣ್ತಿ ಆಗಿದಿ, ಪತಿ ಆಜ್ಞೆ ಮೀರ್ಲಕ್ಕತ್ತೇಳ, ಈಕಿಗೆ ಸತಿ ಅನ್ನಬೇಕೇನು ಈಕಿ? ಇದು 3ನೇ ಮಾತದ. 4ನೇ ಮಾತೇನದ? ಸನ್ಯಾಸಿ ಆಗಿದಿ, ಹೆಣ್ತಿ ಬಿಟ್ಟಿದಿ, ಗಂಡನ ಬಿಟ್ಟಿದಿ, ಮನಿ ಬಿಟ್ಟಿದಿ, ಹೊಲ ಬಿಟ್ಟಿದಿ, ನೀ ಮಾಂತನ ನೆಲಿಲಿಲ್ಲ ಅಂದ್ರೆ ಏನು ಫಲ ಅದ ಅಂತ 4 ಮಾತಾವ. ಯಾಕೆ ಹೇಳಿದ್ರೆ ಹಿಂಗೆ ಮಡಿವಾಳಪ್ಪನವರು ಅಂದ್ರೆ ಹಿಂಗ ಜ್ಞಾನ ಇತ್ತಲ್ಲ ಅವ್ರಿಗೆ. ಏನತ್ತಾರ ಇವರಿಗೆ? ಸರ್ವಜ್ಞ. ಯಾರಿಗೆ ಸರ್ವಜ್ಞ ಅತ್ತಾರ? ಸರ್ವಮ್ಮ ಜಾನಾತಿಥಿ ಇತಿ ಸರ್ವಜ್ಞ. ಯಾವ ಸರ್ವವನ್ನು ಎಲ್ಲಿ ಕೂತಲ್ಲೇ ಸಮಸ್ತ ಲೋಕಗಳ ಅಭ್ಯಾಸ ಕಾಣ್ತದೋ ಅವನಿಗೆ ಸರ್ವಜ್ಞ ಅತ್ತಾರ. ನಮಗೆ ನಿಮ್ಗೆ ಅನ್ನೋದಲ್ಲ. ಯಾಕಂದ್ರೆ ನಮ್ಮ ಮನೆ ಕೀಲಿಕಾಯಿ ನಮ್ಮ ಮನೆಯವ್ರಿಗೆ ಕಟ್ಟಾದ್ರು ಊರೆಲ್ಲ ತಿರುಗ್ತಾವ. ಇವು ಕೀಲಿ ಇಟ್ಟಾಳನು ಇವನಿಗೆ ಹೆಂಗೆ ಸರ್ವಜ್ಞ ಎಲ್ಲ ಬರುತ್ತೆ? ಸರ್ವಂ ಎಲ್ಲ ತಿಳಿಬೇಕು ಅವ್ರಿಗೆ. ಇವತ್ತೇನದ ಮಾತಾತ ಕೇಳಿದ್ರೆ ಪುಣ್ಯಾತ್ಮರಿ ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಇವತ್ತ ಗುರುದೀಕ್ಷೆ ಪಡೆದುಕೊಂಡು ಗುರುತಕ್ಕೆ ಮುಟ್ಟದೆ ಗುರು ಮಾಡಿಕೊಂಡಿದ್ದು ಫಲವೇನಯ್ಯ, ಹರ ಮಾಡಿಕೊಂಡಿದ್ದು ಫಲವೇನಯ್ಯ ಮೊದಲನೇ ನುಡೆಗದ. ಗುರುಬೋದರೆ ಮನುಷ್ಯ ಆಗಿ ಬಂದ ಬಳಕ ಗುರುದೀಕ್ಷೆ ಮಾಡ್ಕೊಳ್ಳಾರದೆ ಹಾದಿ ಅಂದ್ರೆ ನಿನ್ನಂಥ ಪಾಪಿ ಜಗತ್ನಾಗ ಯಾರೂ ಇಲ್ಲ ಅಂತ ಎಲ್ಲರ ಅನುಭವ ಸಿದ್ಧದ. ಇದು ಗುರುವ ತೊಳಕ್ಕೆ ಬೇಕು. ಮತ್ತು ಗುರುಬೋದು ತೊಗೊಂಡಿದ ಖರೆ ಫೈದೆ ಏನಾಗ್ಯದ ನಿನಗ? ಎಷ್ಟು ಚಂದದ ಮಾತ. ಏನು ಫೈದೆ ಆಗ್ಯದ? ನಾ ಎಲ್ಲ ಕಡೆ ಅಡ್ಡಾಡ್ತೀನಿ ಅತ್ತಾರ. ಯಪ್ಪ ಏನಾಯ್ತು? 30 ವರ್ಷ ಆಯ್ತು ನೋಡಿ ಗುರುಬೋದು ತೊಗೊಂಡತ್ತು. ಮತ್ತೊಬ್ರು ಅತ್ತಾರ ನಾನು 40 ವರ್ಷ ಆಯಿತು, ನಾ 50 ವರ್ಷ ಆಯಿತು. ಮತ್ತು 50, 40, 30 ಆಗ್ಯಾವಲ್ಲ, ಫೈದೆ ಏನಾರ ಆಗ್ಯದ ಅಂತ ಕೇಳ್ತೀನಿ. ಅನ್ನಬಾರ್ದಪ್ಪ ಅಂತ. ಯಾಕಾಗಲಿಲ್ಲ ಫೈದೆ? ಯಾಕಾಗಲಿಲ್ಲ? ಗುರುಬೋದು ತೊಗೊಂಡಿದ ಖರೆ ಗುರುಗಳಿಗೆ ಭೇಟಿಯಾಗಿದ್ದೇನು? ಏನಾರು ಭೇಟಿಯಾಗಿದ್ದಿ? ನಾನು ನಿಮಗೆ ತಿಳಿಯಂಗೆ ಹೇಳ್ತೀನಿ. ಈಗ ಯಾರದ ಒಬ್ರದ್ದು ಲಗ್ನ ಆಗಿ 20 ವರ್ಷ ಆಗ್ಯದ ತಿಳ್ಕೊರಿ. ಸುಮ್ಮನೆ ಹಿಂಗೆ ತಿಳ್ಕೊರಿ. 30 ವರ್ಷ ಆಗ್ಯದ ತಿಳ್ಕೊರಿ. ನನ್ನ ಲಗ್ನ ಆಗಿ 20 ವರ್ಷ ಆಗ್ಯದಪ್ಪ, ನನ್ನ ಲಗ್ನ ಆಗಿ 30 ವರ್ಷ ಆಗ್ಯದಪ್ಪ, ನನ್ನ ಮಕ್ಕಳೇ ಆಗಿಲ್ಲಪ್ಪ ಅಂದ್ರೆ ಈಕಿ ಗಂಡನ ಮನೆಗೆ ಹೋಗಿಲ್ಲ ಅಂತ ತಿಳ್ಕೊಬೇಕು. ಲಗ್ನ ಆಗ್ಯದ 40 ವರ್ಷ, ನೀ ಇದ್ದಿದ್ದು ಎಲ್ಲಿ? ಅವ್ರ ಮನೆಗೆ ಇದ್ದಿದ್ದಿ, ಬಾಳ್ವೆ ಮಾಡಿಲ್ಲ. ಲಗ್ನ ಆಗಿ 40 ವರ್ಷ ಆಗ್ಯದ, ಬಾಳ್ವೆ ಮಾಡಿದೆನು, ಪ್ರಪಂಚ ಮಾಡಿದೆನು. ಹ್ಯಾಂಗ ಲಗ್ನ ಆಗಿ 50 ವರ್ಷ ಇದ್ರು ಗಂಡನ ಬಾಳ್ವೆ ಮಾಡಿಲ್ಲೋ, ಆಕಿ ಹ್ಯಾಂಗ ಮಕ್ಕಳಾಗಂಗಿಲ್ಲೋ, ಹಂಗ ಸದ್ಗುರುನಾಥನ ದೀಕ್ಷಾ ಪಡೆದು 100 ವರ್ಷ ಆದರೂ ನಿನಗೆ ಪರಮಾತ್ಮ ಸಿಗುದಿಲ್ಲೋ? ಸಿಗದಿಲ್ಲ. ಏನು ಬಾಳ್ವೆ ಮಾಡಿದಿ? ಗಂಡನಾಗಿದಿ, ಉಕ್ಕ ಮುಚ್ಕೊಂಡಿದ್ದಿ, ಗುಳು ಕಟ್ಕೊಂಡಿದ್ದಿ, ಬಾಳ್ವೆ ಮಾಡಿದಿ.
ಅವ್ರ ಮನೆ ಕಸ ಒತ್ತಿದಿ, ಅವ್ರ ಮನೆ ನೀರು ತಂದಿದಿ, ಅವನು ಸೇವಾ ಮಾಡಿದಿ, ಪ್ರಪಂಚ ಮಾಡಿದಿ, ಏನೂ ಮಾಡಿಲ್ಲ. ಆತ ಮಕ್ಕಳು ಮೊನ್ನೆ ಬಂದಿದ್ದ ನಂಬಲ್ಲಿ. ಮತ್ತೆ ಏನಾಯ್ತು, 12 ಅಮಾಸೆ ಹೋಗಿ ನೋಡು ಮುತ್ಯ. ಯಾವ್ದ್ರ ಕಾಲ ಹೋದಿನ, ಯಾವ್ದ್ರ ಕಾಲ ಹೋದಿ? ಅಪ್ಪ ಹೇಳಿದ್ದ, ಯಾಪ್ಪ ನೀನ ಈ ಭಾಗದಾಗ ದೊಡ್ಡ ಗುರುಗಳಾರಲ್ಲ ಅವರೇ ಏನು ಹೇಳಿದ್ದ, 12 ಅಮಾಸೆ ಬಾ ನಿಂದಾಗ ಸುದ್ದ ಆತ. ಹೋಗಿದ್ದೇನೋ 12 ಅಂದು, ಹೋಗಿನಿ ಆಗ್ಯದೇನೋ 13ನೇದೊಂದು ಹೋಗಂದೇನ, 13ಕ್ಕೆ ಹೋಗ್ಯಾನ. 12 ಆದ ಬಳಕ ಅಪ್ಪವ್ರ ನೀವು ಹೇಳ್ದಂಗೆ ಎಲ್ಲ ಮಾಡೀನಿಯಪ್ಪ, 12 ವರ್ಷ ಆಯಿತು, ಮತ್ತು ನಾ ಮಕ್ಕಳ ಸಲೇ ಬರ್ಲಾತಿದ್ದೆ, 12 ಅಮಾಸೆ ಮುಗಿದು ಮಕ್ಕಳೇ ಆಲಿಲ್ಲಲ್ಲಪ್ಪ ಅಂದ. ಗುರುಗಳಿಗೆ ಭಾಳ ಶಕ್ತಿ ಇರ್ತದೆ, ಎಲ್ಲ ಜ್ಞಾನ ಇರ್ತದೆ ಅವ್ರಿಗೆ. ಹೇಗೆ ನೋಡ್ರು, ಲಗ್ನ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರು, ಲಗ್ನ ಆಗಿಲ್ಲಪ್ಪ ಅಂದ. ಗುರುಗಳಂದ್ರು ಲಗ್ನ ಆಗಿಲ್ಲ ಅನ್ನಬಾರ್ದಪ್ಪ. ಲಗ್ನ ಆಲಾರೆ ಏಸ ಅಮಾಸೆ ಹೋದ್ರೆ ಅವನಿಗೆ ಮಕ್ಕಳು ಅಥವಾ 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 ಹಂಗಾಗೋದಿಲ್ಲಲ್ಲ. ಹಂಗೆ ದೀಕ್ಷಾ ತೊಗೊಂಡಿದ್ದಿ ಖರೆ, ಗುರುವಿನ ಜೋಡಿ ಏನು ಬಾಳ್ವೆ ಮಾಡಿದಿ, ಏನು ಮಾಡಿದಿ? ಮಠದ ಸೇವೆ ಮಾಡಿದಿ, ನೀರು ತಂದಿದಿ, ಗುಡಾರ ಹಸಿದೇನೋ, ಗಂಗಾಳ ತೊಳೆದಿದಿ. ನಾವು ಉಂಡ ಗಂಗಾಳ ನಾವು ತೊಳೆದಲ್ರಿ. ನೀವು ಕೇಳಿರಿ, ಪಾಂಡಿಚೇರಿ ಒಳಗೊಬ್ರು ರಿಟೈರ್ಡ್ DC, ಉಂಗುರದಾಗ ಅರವಿಂದ್ ಘೋಷರಿ ನೋಡಿ, ತಾಬುಡು ತೋಬುಡು ಸೇವಾಕ್ಕೆ ಹೋಗೋದು ಉಂಗುರದ ಪ್ರಕಟ ಆದ್ರೆ ರಿಟೈರ್ಡ್ DC ಗಂಗಾಳ ತೊಳೆದ. ನಾವು ನಮ್ಮ ಗಂಗಾಳ ಎಂದರೆ ತೊಳೆದೀವಿ, ಅಭಿಮಾನ ಕಾಡ್ತದ. ಮೊನ್ನೆ ಬಸ್ಸು ನಾವು ಕೂಡ ಒಂದು ಊರಿಗೆ ಹೋಗಿದ್ದೆ ಪ್ರವಚನಕ್ಕೆ. ಗಂಗಾಳ ತೊಳೆದಿಟ್ಟು ಹೊರೆ ಯಾವ ಅಂದೆನ, ಅವ್ರೇನು ನೋಡ್ಬೇಕು, ಮುತ್ಯ ನಮ್ಮ ಕೈಲೇನು ತೊಳೆದಾಗಲ್ಲ. ಯಾಕನ್ನೇನ, ನೀವು 3 ಮಂದಿ ಹಗಲತ್ತೇನು ಮಾಡ್ತೀರಿ? ಹೇಳೋರು ಬಿಡೋರು ಬರ್ಸೋರು ಏನು ಮಾಡಿ ತೊಳೆದಿಡ್ರಿ. ಯಾಕಾಗಲ್ಲೇವ? ಬಾಳ್ವೆ ಮಾಡಿದಿ, ಕೈಯಾಗಿ ಲಿಂಗ ಹಿಡ್ದಿದಿ, ಕಣ್ಣು ಮುಚ್ಚಿದಿ, ಶಿವ ಅಂದಿದಿ, ಪೂಜೆ ಮಾಡಿದಿ. ಎಷ್ಟು ದೂರ ಹಿಡಿಬೇಕು, ಎಷ್ಟು ಹಿಡಿಬೇಕು, ಹೆಂಗೆ ಹಿಡಿಬೇಕು, ಏನು ಅನ್ಬೇಕು, ಏನು ಮಂತ್ರ ಕೊಟ್ರ ಮಾಡಿದೇನೋ ಮಾಡಿದಿ. ಗುರುವತ್ತು ತೊಗೊಂಡು ಎಂತ ಕೊಟ್ರು ಹಾದಿ, ಲಾಭ ಏನಾಯ್ತು? ಒಬ್ಬವ್ರು ಯಾರು ಗುರುವದು ತೋಳಗೇನು ಬೆಟ್ಟಿ ಆಗ್ಯಾರ, ಹೊಳ್ಳಿ ಸ್ವಾಮಿ ಜಿಗದ ಬಳುತ್ತಾನ ಬೆಟ್ಟಿಲ್ಲ. ಕೇಳ್ತೀನಿ ನಾ, ಗುರುವದು ತೊಗೊಂಡ್ರಿ ಆಯ್ತ ತೊಗೊಂಡಿವಪ್ಪ, ಎಷ್ಟು ದಿನ ಆಯಿತು? ಈಗ ನಾಳೆಗೆ ಬರೋ ಹಬ್ಬ ಯಾವದಪ್ಪ ನಮಗೆ? ಅದನ್ನು ನಾಳೆಗೆ ಬರೋದು ಎಳ್ಳಮಾಸಿ. ಆ ಎಳ್ಳಮಾಸಿಗೆ ನಾ ಗುರುವದು ತೊಗೊಂಡು ಎಳ್ಳಮಾಸಿಗೆ ಸುದ್ದ 10 ವರ್ಷ ಆಯ್ತು ನೋಡಿ. ಮತ್ತು ಮಠಕ್ಕೆ ಹೋಗಿದ್ದೇನೋ, ಗುರುವತ್ತೊಳಗೆ ಹೋದಕ್ಕಿನೇಪ್ಪ ಹೊಳ್ಳೆ ಕಡೆ ಕಾಲಿಟ್ಟಿಲ್ಲ. ಯಾಕ? ಗುರುವತ್ತು ತೊಗೊಂಡ್ಬಳಕ್ಕೆ ಮಠಕ್ಕೆ ಏನ್ರಿ ಕೊಡ್ಬೇಕಾಗ್ತದೆಪ್ಪ, ಎದೆ ಡಕ್ಕತ್ತದನ ಕಾಲೇ ಇಟ್ಟಿಲ್ಲತ್ತ. ನೀನು ದೇವ್ರು ಸಿಗ್ತಾನ? ಗುರ್ತ ಅಲ್ಲಿ ಮಾತದ, ಗುರ್ತಕ್ಕೆ ಮುಟ್ಟದೆ ಇದ್ದರೆ ಏನು ಫಲ? ಗುರ್ತಂದ್ರೆ ಏನು? ಗುರು ದೀಕ್ಷೆ ಪಡ್ಕೊಂಡಿದಿ. ಗುರ್ತೇನು? ನಿನ್ನೊಳಗಿದ್ದ ಪರಮಾತ್ಮನ ಶೋಧನೆ ಮಾಡ್ಕೊಂಡಿದ್ದೇನು? ಏನು ಗುರ್ತ ಕಂಡು ಹಿಡಿದಿದಿ? ಗುರ್ತಕ್ಕೆ ಅಂದ್ರೆ ಪರಮಶ್ರೇಷ್ಠವಾದ ಜ್ಞಾನ. ಗುರ್ತಕ್ಕೆ ಅಂದ್ರೆ ನಿನ್ನೊಳಗಿದ್ದಂಥ ಆತ್ಮ. ಗುರ್ತಕ್ಕೆ ಅಂದ್ರೆ ನಿನ್ನಲ್ಲಿದ್ದಂಥ ಅರಿವು. ಗುರ್ತಕ್ಕೆ ಅಂದ್ರೆ ಸದಾ 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 ನಿತ್ಯ ನಿರ್ವಿಕಲ್ಪ ನಿಶುದ್ಧ ಸಚ್ಚಿದಾನಂದ ಪರಮಾತ್ಮನ ಅನುಭೂತಿ ಮಾಡ್ಕೊಂಡಿದ್ದೇನು? ಏನು ಮಾಡ್ಕೊಂಡಿದಿ? ತೊಗೊಂಡಿದೆ ಅದಕ್ಕೆ ದೇವರ ಅಲಕ್ಕ ಆಗಿದ್ದೇನು ದೇವರ? ಯಾಕಾಗಲಿಲ್ಲ? ನೀ ತಿಳಿದು ಗುರುಬೋದು ತೊಗೊಂಡವಲ್ಲ. ಸೋಮ ಓಣನವ್ರು ತೊಳಕತ್ತಾರನ ಇವ್ರು ಇವತ್ತು ಹಚ್ಕೊಳ್ಳೋದು, ತೆಂಗಿನಕಾಯಿ ಮುಂದಿಡೋದು, ತೊಳೋದು. ಕೆಲಸ ಕೊಡ್ತದ? ಗುರ್ಬೋದು ತೋಬೇಕಾದ್ರೆ ತೋಳವ್ರ ಮನಸ್ಸನ್ನ ಮೊದಲು ಕಳವಳ ಇರ್ಬೇಕು. ಕಳವಳ ಹ್ಯಾಂಗ ತಾಯಿಗೆ ಬಿಟ್ಟು ಇದ್ದು ಕೂಸು ತಾಯಿಗೆ ನೋಡ್ಬೇಕಂತ ಹಂಬಲಿಸ್ತದೋ
ಹಂಗೆ ಸದ್ಗುರುನಾಥ ನನಗೆ ಭವದುಃಖ ಬಂದದೋ ಯಪ್ಪ, ಭಾಳ ಹೈರಾಣ ಬಂದದೋ ಯಪ್ಪ, ಏನಾರ ಮಾಡಿ ಜನ್ಮದಿಂದ ನನಗೆ ನಿವೃತ್ತಿ ಮಾಡಿ ಅಪ್ಪ ಅಂತ ಸದಾ ಮನಸ್ಸನ್ನ ಕಟ್ಟಿಬೇಕು, ಹೋಗಿ ಪಾದಕ್ಕೆ ಬೀಳ್ಬೇಕು, ಅವಾಗ ತೋಬೇಕು. ಜೋರಿಲಿ ತೊಗೊಂಡ್ರಿ, ಅವ್ರು ತೋಳಕತ್ತಾರನ, ಇವ್ರು ತೋಳದು, ಇವ್ರು ತೋಳಕತ್ತಾರನ, ಅವ್ರು ತೋಳದು, ಅವ್ರು ತೋಳಕತ್ತಾರನ, ಅವ್ರು ತೋಳದು. ಗುರುವಾದ ತೋಳಕ್ಕೆನ ಬಂಡೆದ ಸ್ವಾಮ ನಾವು ತಿಳಿದು ತೊಗೊಂಡಿದಿ ಏನು ಕೊಡೋದಿಲ್ಲ ಅಂದ್ರೆ ಇವರು ಕೇಳ್ತಾರೆ. ಅಲ್ಲಿ ಗುರುಗಳಿಗೆಲ್ಲ ಗೊತ್ತಾದ ನಿಮಗೆ ನೋಡಿದ್ರೆ, ಗುರುಗಳ ಕಡೆ ತಪ್ಪಿರ್ಲದು. ಒಬ್ಬೊಬ್ಬರಂತರೂ ಅವ್ರು ಕೊಡೋದು. ಯಾಕೆ ಕೊಡ್ತಾರೋ ಏನು ಸುದ್ದಿ ನನಗೆ ಗೊತ್ತಿಲ್ಲ. ಯಾಕೆ ಕೊಡ್ತೀರಿ? ಮಠಕ್ಕೆ ಭಕ್ತಿರ್ಬೇಕಲ್ರಿ, ಸದಸ್ಯರಾಗಬೇಕಲ್ರಿ. ಗುರುವಾದ ತೋಳಾಗ ಹಿಂಗೆ ತೋರಿ ಪಕ್ಕ ನಂಬಿ ತೋರಿ. ಅವಾಗ ಗುರುಬೋಧ ನೀವೆಲ್ಲ ಕೇಳಿರಿ. ಮಡ್ಯಾಳಪ್ಪ ಕೇಳಿರಿ, ಎಷ್ಟು ಪ್ರಯತ್ನ ಐತ್ರಿ. ಸಿದ್ಧಾರ್ಢದ್ದು ಕೇಳಿರಿ, ಎಷ್ಟು ಪ್ರಯತ್ನ ಐತ್ರಿ. ಗುರುಬೋಧ ಸಾಮಾನ್ಯ ಮಾತಲ್ಲದು, ಹೋಗಾಗ ಬರಕ್ಕೆ ಕೊಡೋದು ಅಲ್ಲದು, ನೀವು ಹೋಗಾಗ ತೋಳೋದು ಅಲ್ಲದು. ಸದಾ ದುಡಿದು ನಿನ್ನ ಕಾಯ, ನಿನ್ನ ವಾಚ, ನಿನ್ನ ಮನಸ್ಸ, ನಿನ್ನ ಕಾಯ ಅಂದ್ರೆ ಶರೀರ, ವಾಚ ಅಂದ್ರೆ ಮಾತ, ಮನಸ್ಸು ಅಂದ್ರೆ ಮನಸ್ಸು, ಇವು ಮೂರೂ ಶುದ್ಧ ಆದಾಗ ಸದ್ಗುರುನಾಥನ ಕೃಪಾ ಆಗಿ ಅವ ಹೆಂಗಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ತಲೆ ಮೇಲೆ ಕೈ ಇಟ್ಟು ಪ್ರಣವ ಪಂಚಾಕ್ಷರಿ ಮಂತ್ರ ಕಿವ್ಯಾಗ ಊದದ ಅಂದ್ರೆ ಅವತ್ತೇ ಒಳಗಿನ ಪಾಪ ಸುಟ್ಟು ಹೋಗ್ತಾನೆ ನೋಡಿ. ಹಾಗೆಲ್ಲಿ ತೋತಾರೆ ಇವರು. ಓಣೆನವ್ರು ತೊಗೊಂಡ್ರೆ ಚಾಲನೆ ನೋಡ್ತಾವು ತೊಳದೆ. ಈ ಬತ್ತಿ ನೀರ ಕಲಸೋದದ, ಹಣಿಗೆ ಬಡ್ಕೊಳ್ಳೋದದ. ನಮ್ಮದು ಆಯ್ತಲ್ಲ ಗುರುಬೋದಂತ. ಏನೋ ಕೊಟ್ಟವ್ರಿಗಿರೇ ಸುಖ, ತೊಗೊಂಡವ್ರಿಗಿರೇ ಸುಖ. ಯಾರಿಗೆ ಸುಖ ಆಗ್ಯದ? ಗುರುವ ತೊಗೊಂಡವ್ರು ಏನು ಮಾಡ್ಲಿಕ್ಕತ್ತೀರಿ? ಗುರುಬೋಧ ಅಂದ್ರೆ ಏನು? ನಿನಗ ಇಹಪರ ಈ ಲೋಕ ಆ ಲೋಕ ಎಲ್ಲ ಲೋಕದಲ್ಲಿ ಸುಖವನ್ನು ತಂದ ನಿನ್ನ ಕೈಯಾಗ ಗುರುನಾಥನ ಕೆಲಸ ಏನು ಮಾಡಿದಿ? ಮಠಕ್ಕೆ ಬಂದಿದ್ದಿ, ಮುಂಜಾನೆ ಎದ್ದು ಗುರುಗಳಿಗೆ ನಮಸ್ಕಾರ ಮಾಡಿದಿ, ಗುರುಗಳು ಹೇಳಿದ ಪೂಜಾ ಮಾಡಿದಿ, ಶಿವ ಅಂದಿದಿ, ಗುರುಗಳ ಯೋಗಕ್ಷೇಮ ನೋಡಿದಿ, ಗುರುಗಳ ಸೇವಾ ಮಾಡಿದಿ. ಗುರುಗಳ ಸೇವೆ ಹ್ಯಾಂಗ ಮಾಡ್ಬೇಕು? ಗುರುಗಳ ಸೇವಾ? ಸಿದ್ಧಾರೂಢರ ಕಾಲಕ್ಕೊಬ್ಬ ಚನ್ನಮಲ್ಲಪ್ಪತ್ತಿದ್ದ. ಹ್ಯಾಂಗ ಮಾಡ್ದ? ಸ್ವತಃ ಸಿದ್ಧಾರೂಢಪ್ಪ ಮಕ್ಕೊಂಡಿದ್ದ. ಚನ್ನಮಲ್ಲಪ್ಪ ದಿನ ಅಪ್ಪಗೆ ಮನಗಿಸವ ಮಕ್ಕಳವ, ಉಣಾವ, ನೀರು ಕುಡಿಸೆ ನೀರು ಕುಡಿಯವ. ಒಂದಿನ ರಾತ್ರಿ 4ಕ್ಕೆ ದಿನ ಹೇಳವ. ಚನ್ನಮಲ್ಲಪ್ಪ ಅಪ್ಪಂದೆಲ್ಲ ವ್ಯವಸ್ಥೆ ಮಾಡಿ, ಸಿದ್ಧಾರ್ಢ ವ್ಯವಸ್ಥೆ ಮಾಡಿ ಮನಗಿಸದ. ಚನ್ನಮಲ್ಲಪ್ಪ ಅಲ್ಲೇ ಮಗ್ಗಲು ಕೂತಿದ್ದ, ಇನ್ನ ಮಕ್ಕಂಡಿದ್ದಿಲ್ಲ. ದೊಡ್ಡದೊಂದು ನಾಗರಾಮ ಆ ಕಡಿದು ಬತ್ತು. ಚನ್ನಮಲ್ಲಪ್ಪ ಅಂದ, ಸಿದ್ಧಾರ್ಢಪ್ಪ ಪರಮಾತ್ಮ ಈ ಹಾವ ಅದು ಏನು ಗೊತ್ತದ, ಕಚ್ಚಲೆ ಮಾಡಲಿ ಕೆಲಸ ಕೆಡ್ತದ. ನನ್ನ ಗುರುನಾಥ ಮಕ್ಕೊಂಡನ. ಮಕ್ಕಂಡವ್ರಿಗೆ ಎಬ್ಬಿಸಬಾರದು. 3 ಮಂದಿಗೆ ಎಬ್ಬಿಸ್ಬೇಕು. ಮತ್ತೆ ಯಾವಾಗ ಬಂದ ಹೇಳ್ತೇನೆ. ಗುರುಗಳಿಗೆ ಶಿಷ್ಯ ಎಬ್ಬಿಸಬಾರದು, ಗಂಡಗ ಹೆಣ್ತಿ ಎಬ್ಬಿಸಬಾರದು. ಎಬ್ಬಿಸ್ಬೇಕಾದ್ರೆ ಬಾಯಿ ಮಾಡಿ ಎಬ್ಬಿಸಬಾರದು. ಒತ್ತಿಗೆ ಅವನ ಕಾಲು ಹಿಡಿದು ಕಾಲಿನ ಸ್ಪರ್ಶದಿಂದ ಹೇಳ್ಬೇಕವ. ಅದಕ್ಕೆ ಪಾಪ ಬರ ಇಲ್ಲ. ಚನ್ನಮಲ್ಲಪ್ಪ ಅಪ್ಪ ಹೆಂಗೆ ಎಬ್ಬಿಸಲ್ಲ, ನಿದ್ದೆ ಹತ್ತದ ಸದ್ಗುರುನಾಥ. ಏನು ಮಾಡ್ಲಪ್ಪ? ಹಾವು ಹಿಡದ ಅದ್ರ ಮ್ಯಾಲ ಕೌದಿ ಒಗದ ಹಾವು ಗಚ್ಚಿ ಹಿಡಿಬೇಕನ್ನೋದ್ರ ಕೌದಿ ಪಾಸ್ ಆಗಿಬಿಡ್ತು. ಹಾವು ಕಸ್ಕೊಂಡು ಚನ್ನಮಲ್ಲಪ್ಪನ ಮೈ ತುಂಬ ಕಡಿತು, ವಿಷ ಹೆಬ್ಬುತ್ತು. ಚನ್ನಮಲ್ಲಪ್ಪ ಅಂದ ಬೆಕ್ಕದಟ ನನ್ನ ಕಡಿ, ಪರಂತು ನಮ್ಮ ಅಪ್ಪಗ ನಮ್ಮ ಗುರುಗಳಿಗೆ ಕಡಿಬಾರ್ದತ್ತ. ಹಾವು ಇವನಿಗೆ ಕಡಿತಿತ್ತು, ಇವ ಹಾವಿಗೆ ಒಗಿತಿದ್ದ. ಹಿಂಗೆ ನಡೀತು. ಹಾವು ಮೈ ತುಂಬ ಕಡಿತು. ಕೊನೆಗೆ ಹಾವು ಇವನ ಕೈಯಾಗ ಸತ್ತಿತು. ಹಾವು ತುಣುಕಾಯ್ತು. ಚನ್ನಮಲ್ಲಪ್ಪ ಅಂದ, ಹಾವರಿ ಕಡಿತು ಸದ್ಗುರುನಾಥ. ಏ ಸಿದ್ಧಾರೂಢ, ನಿನಗೇನು ಆಲಿಲ್ಲೋ ಯಪ್ಪ. ಸದ್ಗುರುನಾಥ ಏನು ಮಾಡ್ಲೋ ಯಪ್ಪ? ಸಿದ್ಧಾರೂಢ ಬರಬರ ಆಯ್ತೋ ಯಪ್ಪ, ಹಾವಿಗೆ ಹೊಡೆದೆ, ಹಾವು ನನ್ನ ಕಡಿತೋ ಯಪ್ಪ ಅಂತ. ಹಾವು ಕಡ್ದವ್ರು ಮುಖ ತರೋ ಎಚ್ಚರಿರ್ತಾರೋ? ಮುಖ ತರೋ. ಚನ್ನಮಲ್ಲಪ್ಪ ಹಾವು ಕಡ್ದ್ರ ಎಚ್ಚರ ಇರ್ಲಿಲ್ಲವ. ಅಪ್ಪನ ಕಾಲಗಾನ ಚಾಸ್ಕೊಂಡು ಮಕ್ಕೊಂಬಿಟ್ಟ. 4ಕ್ಕೆ ಚನ್ನಮಲ್ಲಪ್ಪ ಎಲ್ಲಿ ಹೇಳ್ತಾನೆ? ಹಾವು ಕಡ್ದವ್ರು ಹೇಳ್ತಾರೆ 4ಕ್ಕೆ ಜಯ ಮಂಗಲಂ ಜಯನ ಮಾದ. ಸಿದ್ಧಾರ್ಢ ದಿನ ದೌಡ್ ಹೇಳ್ತಿರು. ಆ ಫೋನ್ ಬಂದ್ ಮಾಡ್ತೇಳವಿ.
ಚನ್ನಮಲ್ಲಪ್ಪ ಸಿದ್ದಾರ್ಡ್ರು 4 ನೀರು ಕಾಸವ ಎಲ್ಲ ಮಾಡವ ಚನ್ನಮಲ್ಲಪ್ಪ ಎಲ್ಲಿ ಬರ್ತಾನೆ ಚನ್ನಮಲ್ಲಪ್ಪ ಇಲ್ಲ. ನಿಮ್ಗೆ ಹೇಳ್ತೀನಿ ಲಕ್ಷ್ಯ ಇಡ್ರಿ. ಚನ್ನಮಲ್ಲಪ್ಪ ಹೋಗ್ಯಾನ ಎಲ್ಲಿ? ಕೈಲಾಸ್ ಹೋಗ್ಯಾನ. ಸಿದ್ದಾರ್ಡ್ರು ಅಂದ್ರು ಚನ್ನಮಲ್ಲಪ್ಪ ಎಲ್ಲಿ ಬರ್ತಾನೆ ಚನ್ನಮಲ್ಲಪ್ಪ. ಸಿದ್ದಾರ್ಡ್ರಿಗೆ ಏನೂ ಗೊತ್ತಿಲ್ಲ. ಚನ್ನಮಲ್ಲಪ್ಪ ಒಂದೇ ಮಾತಿಗೆ ಹೋಗಿ ಕೊಡೋ ಚನ್ನಮಲ್ಲಪ್ಪ ನನಕ ಮೊದಲು ಹೇಳೋ ಇವತ್ತು ಯಾಕೆ ಎದ್ದಿಲ್ಲ ಅಂತೇಳಿ ಚನ್ನಮಲ್ಲಪ್ಪ ಹೆಂಗೆ ನೋಡಿದ್ರು. ಸುತ್ತ ರಗತ ಹಾವಿನ ತುಣುಕ ದಿವ್ಯ ದೃಷ್ಟಿ ಸಿದ್ದಾರ್ಡ್ರು ನೋಡಿದ್ರು. ಆಹಾ ಚನ್ನಮಲ್ಲಪ್ಪ ಬಹುಶಃ ಹಾವು ನನಗೆ ಕಡಿಲಿಕ್ಕೆ ಬಂದಿರಬೇಕು. ಗುರುಗಳ ಮುಖಂಡರು ಅವ್ರಿಗೆ ಎಬ್ಸೋದು ಹೆಂಗತ್ತ ಹಾವು ಹಿಡಿದು ಏನೋ ಹಾವಿನ ಜೋಡಿ ಹೋರಾಟ ಮಾಡ್ದಂಕ ಅಂತಾನ. ಚನ್ನಮಲ್ಲಪ್ಪ ಹಾವು ಕಡ್ದದ. ಹಾವು ಕಡ್ದ ಬಳಿಕ ಚನ್ನಮಲ್ಲಪ್ಪ ಮಕ್ಕೊಂಬಿಟ್ಟಾನ. ಮಕ್ಕೋಬಾರ್ದಾಗಿತ್ತು, ವಿಷ ಮೈತುಂಬ ಬೇರೆ ಅದ. ಚನ್ನಮಲ್ಲಪ್ಪ ಹೋಗ್ಯಾನ ಅನ್ನೋದು ಸಿದ್ದಾರ್ಡ್ರಿಗೆ ಗೊತ್ತಾಯ್ತು. ಹೆಂಗೆ ಕೂತ್ರ ಸಿದ್ದಾರ್ಡ್ರು ಚನ್ನಮಲ್ಲಪ್ಪನ ಬಿಟ್ಟು ಹೋಲಿಲ್ಲ. ಎಂಥವ್ರಿ ಗುರುನಾಥ, ನನ್ನ ಸಲಹೆ ಪ್ರಾಣ ಕೊಟ್ಟಲೋ ಚನ್ನಮಲ್ಲಪ್ಪ. ಹೆಂಗೆ ಕಣ್ಣು ಮುಚ್ಕೊತ್ರು ಸಿದ್ದಾರ್ಡ. ಶರೀರ ಇಲ್ಲೇ ಇತ್ತು ಸಿದ್ದಾರ್ಡ್ರದು. ಯಾವ ಚನ್ನಮಲ್ಲಪ್ಪನ ಪ್ರಾಣ ತೊಗೊಂಡು ಹೊಂಟಿದ್ದ ಅವನ ಬಲ್ಲೆ ಹೋದರು. ಯಮ ತೊಗೊಂಡು ಹೊಂಟಿದ್ದ. ಏನೋ ಎಲ್ಲಿ ಸಾಧುಗಳು, ಎಲ್ಲಿ ಸಂತರು, ಎಲ್ಲಿ ಶರಣರ, ಎಲ್ಲಿ ಶಿವನಾಮ ನಡೆದದ, ಎಲ್ಲಿ ಭಜನ ನಡೆದದ, ಎಲ್ಲಿ ಕೀರ್ತನ ನಡೆದ, ಅಲ್ಲಿ ಮರಣ ಇಲ್ಲತ್ತದ. ನನ್ನ ಪರಮ ಭಕ್ತಗೆ ತೊಗೊಂಡು ಹೊಂಟಿದ ಅವನ ಪ್ರಾಣ ನಿನಗೆ ಬಿಡಂಗಿಲ್ಲ, ವಾಪಸ್ ಕೊಡೋತು ತೊಗೊಂಬಂದು ಸತ್ತ ಚನ್ನಮಲ್ಲಪ್ಪನ ಶರೀರದ ಪ್ರಾಣ ಸೇರಿಸದ ಓಂ ನಮಃ ಶಿವಾಯ ಅಂತ ಹೇಳಿ. ಸೇವಾ ಮಾಡಿರುವುದು ಬಹುಪಾಡ, ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಗುರುಕರುಣೆ ಇಲ್ಲದ ಸ್ನೇಹ ಸಾವಧಾನ ಬ್ಯಾಡ, ಸಾವಧಾನ ಬ್ಯಾಡ. ಮಾತಿ ಒಳಗ ಸ್ನೇಹ ಮಾತಿ ಒಳಗ ಮಾತಿಲ್ಲದ ಬಲ ಸ್ನೇಹ. ಜಾತಿ ಜನ್ಮ ಬೇಡ, ಜಾತಿ ಜನ್ಮ ಬೇಡ. ಈಗ ಮನುಷ್ಯನ ಸ್ನೇಹ ಮಾಡಿ, ಈಗ ಮನುಷ್ಯನ ಸ್ನೇಹ ಮಾಡಿ ಕೆಳಲಿ ಬೇಡ ತಮ್ಮ, ನೀನು ಕೆಳಲಿ ಬೇಡ. ಗುರು ಕರುಣೆಯಿಲ್ಲದವನ ಸ್ನೇಹ ಸಾಯ ತನಕ ಬೇಡ, ಸಾವ ತನಕ ಬೇಡ. ತಂಗಿಯೂರೆಂದು ಬಾಯಲೇ ಕರೆದು ಹೊಕ್ಕು ಬಳಸಬೇಡ. ಅಗ್ರ ತಂಗಿಯರೆಂದು ಬಾಯಿಲೆ ಕರೆದು ಹೊಕ್ಕು ಬಳಸಲೇಬೇಡ, ಹೊಕ್ಕು ಬಳಸಲೇಬೇಡ. ನಿತ್ಯ ಕಾಲದಲ್ಲಿ ಭಾಷಣ ಉಂಟೆ, ನಿತ್ಯ ಕಾಲದಲ್ಲಿ ಭಾಷಣ ಉಂಟೆ. ಹೊತ್ತು ಬರೆಯಬೇಡ, ಈ ಹೊತ್ತು ಬರೆಯಬೇಡ. ಗುರು ಕರುಣೆಯಿಲ್ಲದ ಸ್ನೇಹ ಸಾವಧಾನ ಬೇಡ, ಸಾವಧಾನ ಬೇಡ. ಮಾಡಿರುವುದು ಬಹುಪಾಡ, ಸಾಧು ಸತ್ಪುರುಷರ ಸೇವಾ ಮಾಡಿ
ಕರುಣೆಯಿಲ್ಲದವನ ಸ್ನೇಹ ಸಾಯತನಕ ಬೇಡ. ಗುರು ಕರುಣೆಯಿಲ್ಲದವನ ಸ್ನೇಹ ಸಾಯತನಕ ಬೇಡ. ಸಾಯತನಕ ಬೇಡ. ಸಾಧು ಸತ್ಪುರುಷರ ಸೇವೆ ಮಾಡಿರುವುದು ಭಾಗ. ಸಾಧು ಸತ್ಪುರುಷರ ಸೇವೆ ಮಾಡಿರುವುದು ಭಾಗ. ಸಾಧು ಸತ್ಪುರುಷರ ಸೇವೆ ಮಾಡಿರುವುದು ಬಹುಭಾಗ. ಶಿವಸಮುದಾಯ ಪಾರ್ವತಿ ಪತಿ ಶಿವ. ಬಹಳ ಸುಂದರವಾಗಿ ಗವಾಯಿಗಳು ಮಡ್ಯಾಳಪ್ಪ ಮುತ್ತಿನ ಪದ ಹಾಡು ಹೇಳಿದ್ರು. ಗುರುಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಮಾಡಬ್ಯಾಡ್ರಿ ಅತ್. ಗುರುಕರುಣೆ ಅಂದ್ರೇನು? ಗುರುವಿನ ಕೃಪಾ ಆಲಾರ್ದ ಮನುಷ್ಯನ ಗೆಳತನ ಎಂದೂ ಮಾಡಬಾರ್ದತ್ತ. ಮಾತು ಬಿಟ್ಟು ಮಾತಾಡೋನು ಮಾರಿ ಜನ್ಮದಾಗ ನೋಡಬಾರ್ದತ್ತ. ಯಾಕೆ ಹೇಳ್ಯಾರ ಅವರು? ನಿನ್ನ ಬಾಳವೆ ಶುದ್ಧ ಆಗ್ಬೇಕು, ನಿನ್ನ ಬದುಕು ಹಸನ ಆಗ್ಬೇಕಂದ್ರೆ ಹಿಂಗೆ ಮಾಡಬೇಕು. ಚನ್ನಮಲ್ಲಪ್ಪ ಸತ್ತು ಬಿದ್ದನ. ಅಪ್ಪ ಅವನ ಪ್ರಾಣ ತೊಗೊಂಡು ಅವನೊಳಗೆ ಸೇರಿಸಿ ಮ್ಯಾಲ ಕೈ ಇಟ್ಟು ಓಂ ನಮಃ ಶಿವ ಎಂದು ಇವತ್ತು ಹೆಚ್ಚಿ ಚನ್ನಮಲ್ಲಪ್ಪ ಏ ಚನ್ನಮಲ್ಲಪ್ಪ ಹೇಳಪ್ಪ ಅಂದ್ರತ್ತ. ಸತ್ತು ಬಿದ್ದ ಚನ್ನಮಲ್ಲಪ್ಪ ಎದ್ದು ಕೂತ. ಅಪ್ಪ ಕೇಳನ್ನತ್ತ, ಚನ್ನಮಲ್ಲಪ್ಪ ಇಡ್ತಾನೆ ಎಲ್ಲಿ ಹೋಗಿದ್ದು ಅತ್ತ. ಯಪ್ಪ ನನಗೆ ಗಾಢವಾದ ನಿದ್ರೆ ಆನಂದದೊಳಗಿದ್ದೆಯಪ್ಪ. ನಾನು ನಿದ್ದೆ ಒಳಗಿದ್ದೆಯಪ್ಪ. ಇನೈಗೆ ನೀ ಎಬ್ಸನ ಎದ್ದೆಯಪ್ಪ ಅಂದ್ರತ್ತ. ಏನೋ ಚನ್ನಮಲ್ಲಪ್ಪ ನೀ ಎಂದರೆ ಹಾವು ಕಡ್ದವ್ರು ಮೊಕ್ಕತ್ತಾರೇನೋ ಚನ್ನಮಲ್ಲಪ್ಪ? ಮಕ್ಕೊಂಡ್ಯಾಕೋ ಚನ್ನಮಲ್ಲಪ್ಪ? ಮಕ್ಕೊಂಡ್ರೆ ಸಾಯ್ತಾರೋ ಚನ್ನಮಲ್ಲಪ್ಪ ಅಂದ್ರೆ ಚನ್ನಮಲ್ಲಪ್ಪನ ಭಕ್ತಿ ಹೆಂಗಿರ್ಬೇಕು? ಯಪ್ಪ ಯಪ್ಪ ನಾ ಯಾಕೆ ಮಕ್ಕೊಂಡಿನಿ ಅಂದ್ರೆ ನೀ ಇದ್ದೆ ಅಂತ ಮಕ್ಕೊಂಡಿನೋ ಯಪ್ಪ. ಸದಾ ನೀ ನನಗೆ ರಕ್ಷಣೆ ಮಾಡ್ತೆಯಪ್ಪ. ಹಿಂಗಿರ್ಬೇಕು ಶಿಷ್ಯ ಆದವ. ನಾವು ಶಿಷ್ಯರ ಮಠಕ್ಕೆ ಹೋದೆವು. ಸ್ವಾಮಿಗಳು ಕರೀಲಿಲ್ಲ, ನೀವು ಬಂದಿದ್ರಿ. ಏನು ಚಾಲು ಮಾಡ್ತಾರೆ ಇವರು? ಸ್ವಾಮಿಗಳು ನಮ್ಮ ಊರಾಗ ಬಂದಾಗ ಎಟ್ಟು ಉಣಿಸಿವಿ, ಎಟ್ಟು ತಿನ್ನಿಸಿವಿ, ಎಟ್ಟು ಕೊಟ್ಟಿವಿ. ಮಠತನ ಹೋದ್ರೆ ಮುತ್ತೆ ಬಾಲಿಲ್ಲ ಅಂದೆ. ಮೊದಲಿನ ಮುತ್ತೆ ಈಗ ಉಳ್ದಿಲ್ಲ ಯಾಕವ್ವ? ಯಾಕೆ ಉಳಿತಾನ? ನಮ್ಮ ಊರಿಗೆ ಬಂದಾಗ ಎಟ್ಟು ಮಾಡೀವಿ ಭಾರಿ ಅನ್ಬೇಕಿಲ್ಲ? ಮಠದಾಗ ಒಂದು ಗುಟ್ಟಕ್ಕೆ ಚಾರ ಕುಡಿಸ್ಬೇಕಿಲ್ಲ? ನಾವು ಹಸ್ತು ಹೋಗಿವಿ, ಏನು ಕಟ್ಕೊಂಡು ಸಾಯದ? ಮಠದಾಗ ಎಟ್ಟದ ಏನು ಸುದ್ದಿ? ಒಂದೆರಡು ಕಾಳು ಚೋಡ. ನೀ ಚಾ ಕುಡ್ಲಿಕ್ಕೆ ಬಂದಿ ಮಠಕ್ಕೆ? ಚೋಡತಿಲ್ಲ ಬಂದು ನಿಮ್ಮ ಮನೆಗೆ ರಗಡಿತಿಲ್ಲ, ಇಲ್ಲಕ್ಕೆ ಬಂದು? ಶಿಷ್ಯ ಅಂದ್ರೆ ಹಂಗನು? ಗುರುನಾಥನ ಬಿಟ್ರೆ, ಪರಮಾತ್ಮನ ಬಿಟ್ರೆ ಮತ್ತೊಂದು ಅಪೇಕ್ಷೆ ಪಡಬಾರ್ದು. ಇವನಿಗೆ ಶಿಷ್ಯ ಅಂತ ಕರೀತಾರೆ. ಏನೂ ಬಯಸಬಾರ್ದು. ನೀ ಏನೂ ಬೇಡಬೇಡ, ನಿಮ್ಮ ಮನೆಗೆ ತೊಗೊಂಬರ್ತಾನೆ ಮಡ್ಯಾಳಪ್ಪ. ಏನು ಬೇಡಬೇಡ. ಗುರುಬೋಧ ಆಯ್ತಂದ್ರೆ ಗುರುನಾಥ್ ಅಂದ್ರೆ ಅವ ಸಾಮಾನ್ಯ ಇರಲ್ಲ, ಪರಮಾತ್ಮಹನ. ಗುರುನಾಥಗೆ ಅನಂತ ಮಂದಿ ಅನಂತ ಕರೆದಾರ. ಅವ ತಂದೆ ಹನ, ಅವ ತಾಯಿ ಹನ, ಅವ ಬಂಧು ಹನ, ಅವ ಬಳಗ ಹನ. ಅವನ ಮಾತು ಮೀರಪ್ಪಲಿ ಇಲ್ಲ. ಒಮ್ಮ ದೀಕ್ಷೆ ಆಯ್ತಂದ್ರೆ ಒಮ್ಮ ದೀಕ್ಷೆ ಆಯಿತು ಗುರುಬೋದು. ನಾ ಸುಮ್ಮತ್ತೀನಿ. ಏನಿದೆ ಇಟ್ಟು ಮಂದಿ ಊರಾಗಿದ್ದೀರಿ. ಇವತ್ತೊಂದು ಜರ ತಡ ಅಲ್ಲಿ ಬೇಕಾದಂಗೆ ನೋಡೋಣ. ಹೆಂಗೋ ನಾಳೆಗೆ ಒಂದಿನ ಇರೋದೇವ ನಂದು. ಕಡ್ಕೊಳ ಮಡ್ಯಾಳಪ್ಪ ಅಂದ್ರೆ ಭಾರಿ ಪ್ರಸಿದ್ಧ, ಭಾರಿ ಪ್ರಸಿದ್ಧ. ಸಂತರಲ್ಲಿ ಅತಿ ಶ್ರೇಷ್ಠ. ಹೌದಾ? ಶಿವನ ಅವತಾರ. ಆ ಊರಾಗ ನೀವಿದ್ದೀರಿ, ಸುತ್ತಿನ ಹಳ್ಳಿಯಾದವರು ಇಲ್ಲಿದ್ದೀರಿ. ಎಷ್ಟು ಮಂದಿ ದೀಕ್ಷೆ ತೊಗೊಂಡ್ರಿ? ನಿಮ್ಮೂರ ಯೂನಿವರ್ಸಿಟಿ ಅದ, ನಿಮ್ಮೂರಾಗೆ ಕಾಲೇಜ್ ಅದ, ನಿಮ್ಮೂರಾಗೆ ಹೈಸ್ಕೂಲ್ ಅದ. ಖರೆ ಸಾಲಿಗೆ ಹೋಲಿಲ್ಲ ಅಂದ್ರೆ ಅದ್ರ ಲಾಭ ಏನು? ಏನು ಲಾಭ? ಸರ್ಕಾರದವ್ರು ಯೂನಿವರ್ಸಿಟಿ ಇಡ್ತಾರ, ತೆಗಿತಾರ.
ಈ ಊರಾಗ ಒಬ್ಬ ತತ್ವಜ್ಞಾನಿ, ಸಂತರೋಳ ಶ್ರೇಷ್ಠ, ಪರಮಾತ್ಮನ ಅವತಾರ, ಇಡೀ ಜಗತ್ತೇ ಅವನ ಪದ್ಯ ಕೇಳಿ ಆನಂದ ಪಟ್ಟು ದುಃಖ ತಪ್ಪಿಸ್ಕೋತಾರ. ಎಷ್ಟೋ ಮಂದಿ ಕಲಾವಿದರು ಮಡ್ಯಾಳಪ್ಪನ ಹೆಸರಿನ ಅದು ಬದುಕಲಿಕತ್ಯಾರ. ಮಡ್ಯಾಳಪ್ಪನ ಹೆಸರಂದ್ರೆ ದುಃಖ ಹೋಗ್ತದ. ಅಂಥವೇ ಊರಾಗ ಹುಟ್ಟೂರು ನಾವು ದುಃಖದಿಂದ ಬಿಡುಗಡೆ ಆಗದ್ರ ಅಂದ್ರೆ ಏನು ಅನ್ಬೇಕ್ರಿ? ಏನು ಅನ್ಬೇಕ್ರಿ? ಎಷ್ಟು ಮಂದಿ ಆ ಶಿವ ಸಂಬದೇವ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಸದ್ಗುರು ಮಹಾಂತಮಣಿವಾಲೇಶ್ವರ ಮಹಾರಾಜ ಕಿ, ಶ್ರೀ ಗುರುರತ್ನ ಶಿವಾಚಾರ್ಯ ಮಹಾರಾಜ ಕಿ, ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಸಂಬದೇವ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಅಂಥ ಊರಾಗ ನೀವು ಇದ್ದೀರಿ, ಸುತ್ತಿನ ಹಳ್ಳಿಯವ್ರು ಇದ್ದೀರಿ. ದೀಕ್ಷೆ ಎಷ್ಟು ಮಂದಿ ತೊಗೊಂಡ್ರಿ? ಕೊಡೋ ತೊಗೊಂಡವ್ರೇ ದಿನ ಮಠಕ್ಕೆ ಬಂದಿರಿ, ಜಾತ್ರೆಗೆ ಬಂದಿರಿ, ಪ್ರವಚನ ಕೇಳಿರಿ, ಅಪ್ಪಗೆ ಭೇಟಿಯಾಗಿರಿ. ಅಲ್ಲ ಇವನ ಆ ಮುತ್ತಾಗ ಮುಂಜಾನೆ 2 ಉದ್ಬತ್ತಿ ಇಟ್ರಿ. ಯಪ್ಪ ಒಂದು ನೇಮ ಮಾಡಿರಿ, ನಾನು ನಿನ್ನ ಗುಡಿಗೆ ಬರುತ್ತಾನ ಬಾಯಾಗ ನೀರು ಹಾಕದಲ್ಲ ಅಂದಿರಿ. ಯಪ್ಪ ನಾನು ನಿನಗೆ 2 ಹೂ ಹಾಕಲಾರದೆ ನಾ ಬಾಯಾಗ ನೀರು ಹಾಕಲ್ಲ ಅಂದಿರಿ. ಇವತ್ತು ಮಕ್ಕಳ ಮುಂದೆ ಹಿಂಗೆ ಹಾಸಿಗೆ ಕೂತು ಮಡ್ಯಾಳಪ್ಪ ನಿನ್ನ ಊರಾಗ ಹುಟ್ಟಿನಿ, ನನ್ನ ಕೈ ಮುಟ್ಟ ಎಷ್ಟು ಒಳ್ಳೆ ಕಾರ್ಯ ಅದತ್ತು ಒಬ್ಬರು ನೆಪ್ ಮಾಡ್ಕೊಂಡು ಮಕ್ಕೊಂಡ್ರಿ? ಇಲ್ಲ. ಯಾಕೆ ಮಕ್ಕಳಿಲ್ಲ? ಮಡ್ಯಾಳಪ್ಪ ಅಂದ್ರೆ ಯಾರು? ಪರಮಾತ್ಮನವ. ದೀಕ್ಷೆ ತೊಗೊಂಡಿವಿ, ಬೆಟ್ಟಿಲ್ಲ. ಹಿಂಗೆ ಏಸು ವರ್ಷ ದೀಕ್ಷೆ ತೊಗೊಂಡ್ರಿ ಏನು ಫಲ? ನಿನ್ನೊಳಗೆ ಪರಮಾತ್ಮನೇ ನೀ ತಿಳ್ಕೊಳ್ಳಿಲ್ಲ, ಗುರ್ತಕ್ಕೆ ನಿನ್ನ ಆತ್ಮನೇ ನೀ ತಿಳ್ಕೊಳ್ಳಿಲ್ಲ, ಜ್ಞಾನನೇ ಮಾಡ್ಕೊಳ್ಳಿಲ್ಲ, ಸತ್ಯವಸ್ತುವಿನ ಗೋಚರ ಆಗಲಿಲ್ಲ ಅಂದ್ರೆ ನೀ ಏನು ಫೈದೆ? ತೊಗೊಂಡಿದ್ದೆ ಖರೆ, ಬಂದಿದ್ದೇನು ಮಠಕ್ಕೆ ಬಂದಿದ್ದಿ? ನಾ ಸುರುವಿನ ರೊಟ್ಟಿ ನಮ್ಮ ಅಪ್ಪನ ಮಠಕ್ಕೆ ಕೊಡೋಕ್ಕಿ, ಮುಂಜಾನೆ ಎದ್ದು ಕೂಡಲೇ ನಮ್ಮ ಅಪ್ಪನ ಮಠಕ್ಕೆ ಹೋಗಕ್ಕಿ. ನಾ ಅಪ್ಪಗೆ ಹೇಳಿ ಬರ್ತೀನಿ, ಸದಾ ಮಡ್ಯಾಳಪ್ಪ ನನ್ನ ಪ್ರಪಂಚದ ಹಿಂದೆ ಬಂದು ಕಾಪಾಡ್ತಾನಂತೇಳಿ ಯಾರ್ಯಾರು ಮಾಡಿರಿ? ಇಲ್ಲ. ಒಬ್ಬೊಬ್ರಾರಿನ ಗುರುಬೋದ್ ತೋತಿರಿ ಇನ್ನೊಂದು ಕೇಳ್ತೀನಿ ನಾವ್ರಿ, ಗುರುಬೋದ ಈಗ ಕೊಮ್ಮತ್ತೆ ಯಾವಾಗ ತೋತಿರಿ? ಇನ್ನು ಮೇಲೆ ಅದು ನಂಬುದು ಮತ್ತು ಯಾವಾಗರೇ ತೋತಿರಿ? ಅವೆಲ್ಲ ಸಣ್ಣವರು ಇನ್ನೂ ಮಾಡ್ಕೊಂಡು ತಿನ್ನೋರು, ಹಡ್ಯವರು, ಹಿಂಗವರು. ಮತ್ತು ಈಗ ತೊಗೊಂಡ್ರಿ ಮುತ್ತೆ ಅದು ಮುಂದೆ ಯಾವಾಗ? ಕೈಯ ಕಾಲ ಕಣ್ಣ ಕಿವಿ ಅಳಗಾಲಾಗಿ ಮಠ ಇಟ್ಟು ಡಂಕಾಡ್ ಹಣ ಮಾಡಿ ಹಾದ್ರೆ ಅಂದ್ರೆ ಥಣ್ಣ ಗುರುವಾದ ಈಗ ತೊಳ್ದದ. ಬಸವಣ್ಣಂದ ಬೆನ್ನ ಭಾಗಕ್ಕಿಂತ ಮೊದಲ, ಕೈಯ ಕೋಲ್ ಹಿಡಕ್ಕಿಂತ ಮೊದಲ, ಸಾಯಕ್ಕಿಂತ ಮೊದಲ, ರೋಗ ಬರೋಕ್ಕಿಂತ ಮೊದಲ ಒಬ್ಬವ್ರ ಹಾರ ನಾ ಎಲ್ಲ ಗುರುವಾದ ತೋಬಕತ್ತೀನಿ ಮುತ್ತೆ ಒಂದು ಜರ ಅಂಜಿಕೆ ಬಂದಂಗೆ ಆಲಕತ್ತತ್ತು. ಯಾಕವ ಅದು ಕೇಳ್ತೀನಿ ನಾ. ಏನು ಮುತ್ತೆ ಗುರುವಾದ ತೊಳ್ಬಳಕ್ಕೆ ಹಂಗೆ ಮಾಡ್ಬಾರ್ದತ್ತ, ಹಿಂಗೆ ಮಾಡ್ಬಾರ್ದತ್ತ, ಭಾಳ ಇದು ಇರ್ಬೇಕತ್ತ, ಸುಳ್ಳಪ್ಪಳು ಹೇಳ್ಬಾರ್ದತ್ತ, ಮತ್ತು ಅದು ಭಾಳ ಹಿರಣತ್ ಮುತ್ತೆ ಕದಕ್ಕೆ ಬಿಟ್ಟಿನಿ. ಏನಿಲ್ಲ ಸುಮ್ಮ ತೋರಿತೀನಿ ನಾ. ಅದು ಏನಾರ ಯಾಕಾಗಲಕ್ಕೆ ಮುತ್ತೆ ಈ ಗುರುವಾದ ತೊಗೋಬೇಕತ್ ನಾ ಮಾಡೀನಿ, ಮಾರಿ ತೊಗೊಳ್ಳಾರೆ ಬೈ ತೊಗೊಳ್ಳಾರೆ ರೋಣ್ರ ನಡೀತದ ಮುತ್ತೆ? ಅದು ನಡೀತದ ತಿನ್ನ ಹೆಂಗತ್ತಾರ ಅವರು. ಅದೇ ಬಂದದ್ರಿ ನಾವು ಮುಂಜಾನೆ ಜಳಕ ಮಾಡಿ ಉಣ್ಬೇಕತ್ತ, ಬಾಯಿ ತೊಗೊಂಡು ಉಣ್ಬೇಕತ್ತ, ಹೆಂಗೆ ಮುತ್ತೆ ಕದರದೆ ಬಂದ ತಿಪ್ಪಲತ್ತ. ನೀವೇನು ಚಿಂತೆ ಮಾಡಿಬಿಡಿರ್ತೀನಿ, ಹೆಂಗೆ ಮುತ್ತೆ ಕದ ಹೇಳ ಮುತ್ತೆ ಅದಿಟ್ಟು ಪಕ್ಕ ಹೇಳಿದೆ ಅಂದ್ರೆ ನಾವು ತೋತೀವಿ ನಾಳೆ ಗುರುವಾಗ. ಏನು ಚಿಂತೆ ಮಾಡಬೇಡ್ರಿ. ನೀವೇನು ಬಾಯಿ ತೊಗೊಳ್ಳೋರು ಉಣ್ಬೇಕತ್ತಿರಲ್ಲ, ಜಳಕ ಮಾಡ್ಲಾರ ಉಣ್ಬೇಕತ್ತಿರಲ್ಲ. ನಿಮ್ಮ ಮನೆ ನಾಯಿ ಬೇಕು ಒಮ್ಮರಿ ಬಾಯಿ ತೊಗೊಂಡು ಉಂಡವ ಹಿಂಗೆ ಹೊಡೆದವಲ್ಲ ನೀವು ನಾಯಿ ಹಂಗ. ಆರೋಗ್ಯ ದೃಷ್ಟಿಯಿಂದ ಬಾಯಿ ತೊಕ್ಕೋಬೇಕೆ, ಜಳಕ ಮಾಡಬೇಕೆ. ಯಾಕ? ಇದು ಶರೀರ ಕಂಡಪಟ್ಟು ಹೊಲಸದ. ಅನುಭವ ಮಾಡ್ರಿ. ಇದ್ರಾಗ ಒಂದರ ಸಾಮಾನು ಮೂಗು ತೆರ್ಕೊಂಡು ನೋಡಂತವ ಅವ ಬಾಯಾಗದ್ವಲ್ಲ, ಕಣ್ಣಾಗ ಪಿಚ್ಚ, ಕಿವಿ ಹಾಕೋಗಣ. ಅರೆ ಮತ್ತೆ ಇದು ಹೊಲಸದ, ಪಂಚಮಹಾಭೂತದಿಂದ ತಯಾರದ, ಅದರಾಗ ಹೊಲಸು ತುಂಬ್ಯದ. ಹಾಡಿಲ್ಲ ಅವರು, ನೀರಿಲ್ಲದಿದ್ದರೆ ನಾರುವುದೇ ಏಕೆ, ಹಿಗ್ಗುವಿ ಆತಕೋ ಕುಗ್ಗುವಿ ಆತಕೋ.
ಎಷ್ಟು ಹೊಲಸು ಶರೀರವೋ ಈ ಹೊಲಸು ಶರೀರ ಸ್ವಚ್ಛ ಮಾಡಿದೆ ಅಂದ್ರೆ ನಿನಗೆ ಆಯುಷ್ಯ ಹೆಚ್ಚಾಗ್ತದಪ್ಪ, ಆರೋಗ್ಯ ಇರ್ತೀಯಪ್ಪ, ಆನಂದ ಇರ್ತೀಯಪ್ಪ. ಗುರುಬೋದು ತಗೋರೆ ಬಿಡೋರೆ ಮೊದಲು ಚಂದಾಗಿರೋದು ಕಲಿ. ನೀನು ಬಲ್ಲಿ ಕೂತ್ರು ಮನುಷ್ಯಾಗ ಆನಂದ ಆಗ್ಬೇಕು, ನೀನು ಜೋಡಿ ಆಡು ಮಾತಾಡ್ರೆ ಆನಂದ ಆಗ್ಬೇಕು. ಅದು ಬಿಟ್ಟಿದಿ ಬಾಯಿ ತಗೊಳ್ಳೋರು ನಡೀತದ ಮತ್ತೆ. ಒಬ್ಬೊಬ್ರಾರ ಗುರುವದ ನಮ್ಮ ಮನ್ಯಾಗ ಒಬ್ಬರು ತೊಗೊಂಡಿಲ್ಲವ, ಒಂದು ನಿಮ್ಗೆ ವಯಸ್ಸೆಟ್ಟಾಗಿರುತ್ತೆ 10,100 ತೊಗೊಂಡಿಲ್ಲ. ಯಾಕೆ ನಮ್ಮ ಮನೆಯವ್ರು ತೊಗೊಂಡಿಲ್ಲ, ಅತ್ತಿನೂ ತೊಗೊಂಡಿಲ್ಲ, ಮಾವನು ತೊಗೊಂಡಿಲ್ಲ, ನಾವು ಅವರೇ ತೊಗೊಂಡಿಲ್ಲ, ನಾವು ಬಿಟ್ಬಿಟ್ಟು. ಅರೆ ತಮ್ಮ, ಪರಮಾತ್ಮ ನಿನ್ನ ನರಜನ್ಮ ಕೊಟ್ಟು ಸದ್ಗುರುನಾಥಗೆ ಶರಣಾಗತ ಆಗಲಾರದೆ, ದೀಕ್ಷಾ ಪಡಿಲಾರದೆ, ನಿನ್ನ ಸ್ವರೂಪ ನೀ ತಿಳ್ಕೊಳ್ಳಾರದೆ ಹಾದೆ ಅಂದ್ರೆ ಪರಮಾತ್ಮ ತನ ನಿನಗೆ ಕೊಟ್ಟು ಕಳಿವಿದ ಕೆಲಸ ಅದು ಬಿಟ್ಟು ಖಾಲಿ ಕೆಲಸ ಮಾಡಿರಿ. ಈ ಇನ್ನೊಂದು ಸಲ ನಿನಗೆ ಮನುಷ್ಯ ಜನ್ಮಕ್ಕೆ ಯೋಗ್ಯ ಆಗದಲ್ಲ, ನೀ ಹಂದಿ ನಾಯಿ ಕತ್ತಿ ಕುದುರೆ ಜನ್ಮಕ್ಕೆ ಹೋಗೋದು ಕಳಿಬಿಡ್ತಾನೆ. ಅವಾಗೇನು ಮಾಡೋರು? ಇನ್ನ ಕಾಲ ಮಿಂಚಿಲ್ಲ. ಬೇಡಿದ್ದು ಕೂಡ ಗುರುಗಳ ನಿಮ್ಮೂರಾಗಾರ, ಬೇಡಿದ್ದು ಕೂಡ ಅಂತ ತಾಕತ್ ಗದ್ಗೆಗದ. ಗದ್ಗೆನ ಮುತ್ತೆನೇ ಈ ಮುತ್ಯ, ಈ ಮುತ್ತೆನೇ ಗದ್ಗೆನ ಮುತ್ಯ. ಹೆಸರು ಭಿನ್ನವ, ಹೆಸರು ಭಿನ್ನ, ಹೆಸರು ಭಿನ್ನ, ನಾಮ ಭಿನ್ನ, ರೂಪ ಭಿನ್ನ, ಒಳಗಿನ ಕ್ರಿಯೆ ಏನದಲ್ಲ. ಮಡಾಳಪ್ಪ ಜ್ಞಾನ ದೃಷ್ಟಿಯಿಂದ ಸಮಸ್ತ ನಿಮ್ಮನ್ನು ಏನು ಉದ್ಧಾರ ಮಾಡ್ಯಾರೋ ಅವರ ತತ್ಸ್ವರೂಪವನ್ನೇ ಎತ್ತಿ ಮತ್ತೊಂದು ಸಲ ಪುನಃ ಅವತಾರ ಮಾಡಿದವರೇ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು. ಇವರು ಉಂಡ್ರ ಮಡ್ಯಾಳಪ್ಪ ಉಂಡಂಗೆ, ಮಡ್ಯಾಳಪ್ಪಗೆ ಬಂದ್ರೆ ಇಲ್ಲಿ ಬಂದಂಗೆ. ಅವನೇ ಇವ, ಇವನೇ ಅವ. ಭಾಳ ಮಂದಿಗೆ ನಾ ಹತ್ತೀನಿ, ಇದ್ದಾಗ ಲಾಭ ತೋರಿ, ಕೈಯಾಗಿದ್ದಾಗ ಲಾಭ ತೋರಿ, ಕೈ ಮೀರಿ ಹೋಯ್ತಂದ್ರೆ ಏನು ಮಾಡೋರು? ನಾ ಮೇಲೆ ಹತ್ತೀನಿ, ಆರಾಮ ತಪ್ಪಕ್ಕಿಂತ ಮೊದಲು ಹಣ್ಣು ಕೊಡ್ರಿ, ಬ್ರೆಡ್ ಬಿಸ್ಕಿಟ್ ಕೊಡ್ರಿ, ಹಾಲು ಕೊಡ್ರಿ, ಮಸ್ತ್. ಆರಾಮ ತಪ್ಪದ ಬಳಕ ಒಂದು ಗುಟಕ್ಕೆ ನೀರು ಗಂಟ್ಲಾಗ ಹೋಗಿ ಇಳಿಲಾರ್ದಕ್ಕಿಂತ ಮೊದಲ ಒಂದು ಹಣ್ಣು ತಂದೇನು ತೋತೇನು? ತೋತದ ಅದು. ಇನ್ನು ಅರ್ಧ ತಾಸನ ಆ ಕಡೆ ಹೋಗುದದ. ಉಣಾಗ ಹಣ್ಣು ಕೊಡ್ರಿ, ತಿನ್ನಾಗ ಬ್ರೆಡ್ ಬಿಸ್ಕಿಟ್ ಕೊಡ್ರಿ. ಅಪ್ಪ ಇದ್ದ ಕಾಲಕ್ಕೆ ಸೇವಾ ಮಾಡ್ರಿ. ಬರಲಿಲ್ಲ ಅವರು, ಶಕ್ತಿ ಇದ್ದಾಗ ಸೇವಾ ಮಾಡು, ಅಧಿಕಾರ ಇದ್ದಾಗ ಬಡವರು ಕೆಲಸ ಮಾಡು. ಮಾಡಿದಿ ಹಿಂದಗಡೆ ನೋಡು, ಏನು ಬಂದಿಲ್ಲ, ಲಾಭ ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ಅಪ್ಪನ ಜೀವ ಹೊಡೆದು ಇಂಥ ಅಪ್ಪ ಎಂದ್ರೆ ಸಿಗುತ್ತಾನೋ? ಆಮ್ಯಾಗ ಸಿಗ್ತಾನೆ, ಎದ್ರ ಸಲ ಸಿಗ್ತಾನೆ? ಇದ್ದಾಗ ಲಾಭ ತಗೋ, ತೋಬಿಡು ತಗೋ. ಏನಾದರೂ ಘಾತ ಆಗಿಲ್ಲ, ಏನಾದರೂ ಮೀರಿಲ್ಲ ಸಮಯ. ಅಗಳೇ ಹಾಡಿದ್ರು ನೋಡು, ಒಳ್ಳೆ ಸಮಯವೀದೋ ವ್ಯಾಳೆ ಹರ್ತಗಳಿಯಲು ಬ್ಯಾಡೋ. ದೇವನ ತೋರಿಸಿದ ಸದ್ಗುರು ಜೀವನ ಚಾಲಿಸಿದ. ಅವನ ಬಲ್ಲಿ ತಾಕತ್ತವೋ, ಇದು ಒಳ್ಳೆಯ ಸಮಯವಿದು. 3 ಸಮಯದವರು ನಾವು, ಶಿವ ಸಮಯದವರು ಮಡಿವಾಳ ಪಾಡಿದಂತೆ ಇದು ನಿಮಗೆ ಮುಕ್ತಿ ಕೊಡು ಠಿಕಾಣಿ ಯಾವಾದರಿ ಇದ್ರ ಕಡ್ಕೋಳ ಮಠ ಇದು ತಲೆಗಿಟ್ಕೋರಿ. ಎಲ್ಲಿ ತಿರುಗಾಡಬೇಡ್ರಿ. ಸಿರಿಸಾಲಕ, ಕೇದಾರಕ, ಕಾಲಿ, ಕಿಲ್ಲಿ, ಹುಸೇನ್ ಬಸಿ, ಹದ್ರಿ ಕಾಜಾ, ಬಂಜೆ ನಮಾಜ್. ಯಾ ನಮಾಜು ಇಲ್ಲೇ, ಎಲ್ಲ ನಮಾಜ್ ಇಲ್ಲೇ. ಬರದಿಲ್ಲ ಅಂಬಿಗರ ಚೌಡಯ್ಯ. ತನ್ನಲ್ಲಿದ್ದ ದೇವನನ್ನು ಮರೆತು ಜಗವು ಸುತ್ತಿದರೇನು ಫಲವಯ್ಯ. ಅಲ್ಲಂ ಪ್ರಭುಗಳು ಹೇಳಿಲ್ಲ, ಕೈಯಾಗ ಹಿಂಗೆ ಲಿಂಗ ಹಿಡಿದು ನಾ ದೇವನಲ್ಲದೆ ನೀ ದೇವನೇ. ಹೆಂಗ್ರಿ ಮಾತ? ನಾ ದೇವನಲ್ಲದೆ ನೀ ದೇವನೇ. ನಾನೊಂದು ತುತ್ತ ಕೊಟ್ಟರೆ ನೀನು ಉಣ್ಣುವೆ, ನಾನೊಂದು ಗುಟಕ ನೀರು ಕೊಟ್ಟರೆ ನೀನು ಕುಡುವೆ. ನಾ ದೇವನಲ್ಲದೆ ನೀ ದೇವವೇ, ನಿನ್ನೊಳಗೆ ದೇವರು ತೋರ್ಸ ಮಡ್ಯಾಳಪ್ಪ ಇಲ್ಲೇನಪ್ಪ ದುಡ್ಕೋ. ಅವರೇ ರುದ್ರಮುನಿ ಸ್ವಾಮಿಗಳಾರಪ್ಪ. ಸೇವಾ ಮಾಡು. ಮಾಡಿಲ್ಲ. ಸೇವಾ ಮಾಡೋಣ. ಹೆಂಗೆ ಸೇವಾ ಮಾಡ್ಬೇಕು ಅದು ನೇಮ್ ಹೇಳ್ಯಾರ. ಗುರುಗಳಿಗೆ ಗುರುಗಳಿಗೆ ಹಿತ, ನೀ ಮಾಡೋ ಸೇವಾಕ್ಕೆ ಹಿತ ಆಗ್ಬೇಕು. ಹೆಂಗೆ ಮುತ್ತೆ ಅಪ್ಪಗಳು ಥಂಡಿದಿಂದ ನಿಮ್ಮ ಮನೆಗೆ ಬಂದರು, ಏನು ಅನ್ಬೇಕು ನೀವು? ಯಪ್ಪ ಹರಿವಾಗ ತಣ್ಣ ನೀರು ಮಾರಿ ತಕೊಂಡ್ರೆ ಹೆಂಗೆ ಸೇವೆ ಮಾಡ್ಬೇಕು? ಅಪ್ಪ ಯಾವಾಗ ಬಂದಾನ, ಎದಕ್ಕೆ ಬಂದಾನ ನೋಡಿ
ಅವನಿಗೆ ಹಿತ ಆಗಂಗ ಆನಂದ ಕೊಡಂಗೆ ಸೇವೆ ಮಾಡಬೇಕು. ಒಂದಿಟ್ಟು ಬೆಚ್ಚನ ಬಿಸಿನೀರ ಅರೆ ಕಾಲ ನೋಡ್ಬೇಕು, ಸೇವೆ ಮಾಡಕ್ಕೆ ದೇಶ ಕಾಲ ಎಲ್ಲ ನೋಡ್ಬೇಕು. ಗುರುಗಳ ಹಿತ ಆಗಂಗೆ ಸೇವೆ ಮಾಡ್ಬೇಕು. ನೀವೆಲ್ಲ ಕೇಳಿರಿ ಹ್ಯಾಂಗೆ ಮಾಡ್ರಿ ಮಡ್ಯಾಳಪ್ಪನ ಸೇವೆ ಹೆಂತಿಂತವ್ರೆಲ್ಲ ಪುರಾಣದಾಗ ಕೇಳಿರಿ. ಅವರೇ ರುದ್ರಮುನಿ ಸ್ವಾಮಿಗಳರ ಯವ್ವ ನೀವು ದೀಕ್ಷಾ ತೋರಿ, ದೀಕ್ಷಾ ತೊಗೊಳ್ಳಾರದೆ ಸಾತ್ತರತ ತಿಳ್ಕೊರಿ, ಪರಮಾತ್ಮನ ಇದ್ರಾಗ ನಿಮ್ಮ ಲಿಸ್ಟ್ನ ಹೆಸರೇ ಕುಂದ್ರುದಿಲ್ಲ. ಹ್ಯಾಂಗ ನೋಟಿನ ಮೇಲೆ ಗೌರ್ನರ್ ಸಹಿ ಇದ್ದರೆ ನೋಟ್ ನಡೀತದ. ಒಂದು ವೇಳೆ ಗೌರ್ನರ್ ಸಹಿ ಇಲ್ಲ ಅಂದ್ರೆ ನೋಟ್ ಹ್ಯಾಂಗೆ ನಡೆಯಂಗಿಲ್ಲ. ಇವ ಡುಪ್ಲಿಕೇಟ್ ಯಾವ ನೋಟ್ ತರೋದಕ್ಕೆ ಹಾಂ ಹೊಟ್ಟಿ ನೋಟ ಹ್ಯಾಂಗ ಮಾಡ್ದವನಿ ಜೈಲ್ಗೆ ಹಾಕ್ತಾರೆ ನೋಡು. ಹಾಂಗೆ ಗೌರ್ನರ್ ಹ್ಯಾಂಗ ಒಬ್ಬ ಇರ್ತಾನ ರೊಕ್ಕಕ್ಕೆ ಸಹಿ ಮಾಡ್ಲಕ್ಕ, ಹಾಂಗ ನಿನ್ನ ಜನ್ಮಕ್ಕೆ ಸಹಿ ಮಾಡ್ಲಕ್ಕ ಗೌರ್ನರ್ ಸದ್ಗುರುನಾಥ ರುದ್ರಮುನಿ ಸ್ವಾಮಿಗಳಾರ. ಅವನು ಸಿಕ್ಕ ಹೊಡ್ಕೊ ದೀಕ್ಷಾ ತೋರಿ. ಅದು ನಾಳೆ ನಾಡದ ವ್ಯವಸ್ಥಿತ ಅದ. ಯಾರು ತೊಗೊಂಡಿಲ್ಲ ಅವ್ರು ತೋರಿ. ಪುಣ್ಯಾತ್ಮರೇ ಮುಂದಿನ 3 ಮಾತಾವ. ಮಕ್ಕಳು ಹುಟ್ಟ್ಯಾವ, ಅವು ಅವ್ವ ಅಪ್ಪಗೆ ನಿಂದ ಮಾಡ್ಲಕತ್ತಾರ. ಮಕ್ಕಳ ಥರ ಅವಕ್ಕ ಮಕ್ಕಳ ಯಾರಿಗನ್ಬೇಕು? ಅವ್ವ ಅಪ್ಪ ಯಾರಿಗನ್ಬೇಕು? ನಾವು ಭಾಳ ಮಂದಿ ತಿಳ್ಕೊಂಡಿವಿ ನನ್ನ ಮಗ ಯಾವಾಗ ಶಾಣೆ ಕಾರ್ ತರಬೇಕು, ಮನೆ ಮೇಲೆ ಮಾಡ್ಯ ಕಟ್ಟಬೇಕು, ಮಾಡ್ಯದ ಮುಂದೆ ಗಾಡಿ ನಿಂದ್ರಿಸ್ಬೇಕು, ನಿಮಗೆ ಒಳಗೆ ಕಾರ್ನ ಕುಂದ್ರಿಸ್ಕೋಬೇಕು, ಪೀ 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 ಅಂತ ಹಾರನ ಹೊಡಿಬೇಕು. ನನ್ನ ಮಗ ಥರ ಇದಕ್ಕೆ ಮಗ ಥರ ಇವ್ರಿಗೆ ಶಾಣೆ ಐತಿವಿ ನಾವು ಲೋಕರೂಢ್ಯಾಗ. ಮಗ ಅಂತ ಲಕ್ಷ್ಯ ಇಡ್ರಿ. ಮಗ ಮಾಡು ಸತ್ಪಾತ್ರದ ಕಾರ್ಯಕ್ಕೆ ತಂದೆ ತಾಯಿ ಆನಂದ ಪಡ್ತಿದ್ರು. ಮಗ ಮಾಡು ಧರ್ಮ ಕಾರ್ಯಕ್ಕೆ ತಂದೆ ತಾಯಿ ಆನಂದ ಪಡ್ತಿದ್ರು. ಮಗ ಮಾಡು ಸತ್ಸಂಗಕ್ಕೆ ತಂದೆ ತಾಯಿ ಆನಂದ ಪಡ್ತಿದ್ರು. ಇಂಥವನೇ ಮಗ ತಾರ. ಅವ್ವಪ್ಪ ಯಾರಿಗೆ ತರ ಫಲ ಗಳಿಸೋರಲ್ಲ, ಮನೆ ಗಳಿಸೋರಲ್ಲ, ರೊಕ್ಕ ಗಳಿಸೋರಲ್ಲ. ಮಗನಿಗೆ ಹಿಂಗ ಸಂಸ್ಕಾರ ಕೊಡ್ಬೇಕು. ಅವ್ವ ಅಪ್ಪ ಕೊಟ್ಟ ಸಂಸ್ಕಾರ ಗಟ್ಟಿರಬೇಕು. ಬೇಕಾದ ಎಳೆ ಬೇಕಾದ ಗಂಡಾಂತರ ಬಂದರು ಅವ್ವ ಅಪ್ಪ ಕೊಟ್ಟ ಸಂಸ್ಕಾರ ಅವನಿಗೆ ಸದಾ ರಕ್ಷಣೆ ಮಾಡಬೇಕು, ದುಃಖ ಕೊಡಬಾರ್ದು. ಇವ್ರಿಗೆ ಅವ್ವ ಅಪ್ಪ ತರ. ನಾ ಮಾತಿಗೊಮ್ಮೆ ಹೇಳ್ತೀನಿ, ಮಕ್ಕಳ ಕೆಡಲಕ್ಕೆ ಅವ್ವ ಅಪ್ಪ ಕಾರಣರ, ಅದ್ರಾಗ ಅತಿ ಕಾರಣ ಅವ್ರ ಅವ್ವ ಹಳ ತಾಯಿ. ಮಕ್ಕಳ ಕೆಡಲಕ್ಕೆ ಫಸ್ಟ್ ತಾಯಿನೇ. ಬರ್ದಿಲ್ಲ ನೀತಿಶಾಸ್ತ್ರದಾಗ ತಾಯಿ. ಅಪ್ಪಾಟ ಪಾಲ್ದಾರ ಆಗೋದಲ್ಲ. ನಂಬರ್ ದೋನನು ಅವನು ಇರ್ತಾನೆ ಕಡಿಮೆ. ಯಾಕೆ ತಾಯಿದು ಯಾಕೆ ಹೆಚ್ಚ? 9 ತಿಂಗಳು ಹೊಟ್ಟೆಗಿರ್ತದ ಕೂಸ. ಮುಂದೆ 7-8 ವರ್ಷ ತನಕ ಕೂಸು ತಾಯಿ ತೊಡೆ ಮೇಲೆ ಇರ್ತದ. ಹೆಚ್ಚ ಅವ್ರ ಬಳಿ ಇರೋದ್ರಿಂದ ಅವರು ಭಾಳ ಸಂಸ್ಕಾರ ಕೊಡ್ಬೇಕು. ಹಿಂಗೆ ಸಂಸ್ಕಾರ ಕೊಡ್ಬೇಕು. ಮಗನಿಗೆ ಎಲ್ಲಿ ಬಿಟ್ಟರು ಮಗ ಹೆಸರು ತರಬೇಕು. ಅವು ನಿಂದ ಮಾಡ್ಲಕತ್ತೇವ ಅಂದ್ರೆ ಯಾಕೆ ಮಾಡ್ಲಕತ್ತೇವ? ನೀವು ಅಪ್ಪಗೆ ನೋಡಿಲ್ಲ, ಅವು ನಿಮಗೆ ನೋಡೋದಲ್ಲ. ಮೊನ್ನೆ ನಾ ಒಂದು ಊರಿಗೆ ಹೋಗಿನಿ. ಅವ್ರ ಅಪ್ಪಗೆ ಬಿಕ್ ಹತ್ಯದ. 100 ಎಕರೆ ಹೊಲ ಗಳಿಸಿಟ್ಟಾನ. ಸಾಯ್ಲಿಕ್ಕೆ ಹತ್ಯದ. ನಾ ಆಯ್ದೋಗಾಗ ಅಂದೆ, ಯಾರ್ದಿದ್ದು ಮುದುಕಾತ ಇಂಥವ್ರದಂದು. ಇವ್ರ ಮಕ್ಕಳು ಎಲ್ಲಾರು ಕಲ್ಯಾರ. ನಾನೇ ಓಡಾದೆ. ಮಾರಾಯ, ನಿಮ್ಮ ಅಪ್ಪ 100 ಎಕರೆ ಹೊಲ ಗಳಿಸಿಟ್ಟಾನ, 2 ಮಕ್ಕಳಿದ್ದೀರಿ, ನಿಮ್ಮ ಅಪ್ಪಗೆ ನೀರು ಹಾಕೋರು ಇಲ್ರು, ಬಿಕ್ ಹತ್ಯದ ಹೋರಿ ಅಂದ್ರೆ ಏನತ್ತನವ? ಮುತ್ತೆ ಬಾಯಿಲ್ಲ. ಯಾಕಂದ್ರೆ ನಾವು ಬೇರೆಯಾಗಿ ಇದ್ದಿದ್ದೇನೋ? ಇಲ್ಲ, ಕರಾರದ ಬರ್ಸಿನ ನಾವು. ಏನು ಬರ್ಸಿದ್ದೀನಿ? ಅಪ್ಪನ ಜೀವ ಹೋಗಾಗ ನೀರು ಹಾಕೋದು ತಮ್ಮನ ಕಡಿಯದ. ಮಕ್ಕಳ ತರ ಇವಕ್ಕ ಮಕ್ಕಳು ಹಿಂಗಿರ್ಬೇಕು. ಅವ್ವ ಅಪ್ಪನ ನಿಂದ ಮಾಡ್ತಿದ್ರು ಮಕ್ಕಳಲ್ಲ. ಅವ್ವ ಅಪ್ಪ ದೇವ್ರತ ತಿಳ್ಕೋಬೇಕು. ಅವ್ವ ಅಪ್ಪನ ಮೇಲೆ ಶ್ರದ್ಧಾ ಇರಬೇಕು. ಅವ್ವ ಅಪ್ಪ ದೇವ್ರದಾರ, ಅವ್ರು ಹಾಕಿ ಕೊಟ್ಟ ಮಾರ್ಗದಾಗ ನಾವು ನಡಿಬೇಕು ಅಂತ ಮಗ ಇದ್ರೆ ಇವನಿಗೆ ಮಗ ಅನ್ಬೇಕು. ಇನ್ನೊಂದು ಮಾತು ಹೇಳ್ಯಾರ, ಸತಿ ಹೆಣ್ತಿ ಗಂಡನ ಮಾತಿಗೆ ಅನುಕೂಲ ಆಗಿದ್ರೆ ಆಕೆಗೆ ಹೆಣ್ತಿ ಅನ್ಬೇಕು. ಹೆಂಗ್ರಿ? ಗಂಡನ ಮನಸ್ಸಿಗೆ, ಗಂಡನ ಶಾರೀರಿಕ ಮನಸ್ಸಿನ ಮಾತಿಗೆ ಹಿತ ಅನುಕೂಲ ಆಗಂಗ ಗಂಡನ ಮನಸ್ಸು ನೋಸಲಾರದೆ ಇದ್ದಳು ಅಂದ್ರೆ ಈಕೆಗೆ ಸತಿ ಅನ್ನಬೇಕು. ಅಂಥ ಸತಿ ಇರಲಿಲ್ಲ ಅಂದ್ರೆ ಏನು ಫಲಪ್ಪ ಅಂತ ಕೇಳ್ಯಾರ ಅವರು. ಪತಿ ಪರದೈವತ್ತು ತಿಳ್ಕೋಬೇಕು. ಪತಿವೃತ್ತತೆ ಯಾರಿಗೆತ್ತಾರ? ಗಂಡನ ಫೋಟೋಗೆ ಸುಮ್ಮನೆ ಬೆಳಗೋದು ಉದುಬತ್ತಿ ಹೂ ಬೆಳಗದು. ಹೆಣ್ಮಗಳು ಶಾವಿಗೆ ಮಾಡ್ಯಾಳ, ನೈವೇದ್ಯ ಮಾಡ್ಯಾಳ, ತುಪ್ಪ ತಂದಾಳ, ಹೂವು ತಂದಾಳ, ಎಲ್ಲ ತಂದಾಳ. ಗಂಡು ಊರಾಗಿದ್ದಿಲ್ಲ, ಇವತ್ತು ಫೋಟೋ ಕರೆ ಪೂಜೆ ಮಾಡ್ಲಕತ್ತಾಳ. ಬ್ಯಾಸಿಗೆ ಬಿಸಿಲ ಬಂದು ಬಾಗಿಲ್ದಾಗ ನಿತ್ತದ. ಅದು ಏಲೆ ಒದರ್ರಿ ಬಿಸಿಲಾಗ ಬಿದ್ದು ಸತ್ತದ. ಈಕೆ ಫೋಟೋಕ್ಕೆ ಉದುಬತ್ತಿ ಬೆಳಕಲಕತ್ತಾಳ.
ಫೋಟೋದ ಮುಗೇನ ಬಂದು ನೋಡ್ತಾಳೆ ಹೊರಗ. ಈಗ ಪತಿವ್ರತಾರ ಜೀವಂತ ಇದ್ದ ಗಂಡ ಸತ್ರು ನೋಡಿಲ್ಲ, ಫೋಟೋದನ ಗಂಡಗ ನೀ ಉದಬತ್ತಿ ಬೆಳಗುತ್ತಿದಿ. ಗಂಡ ದೇವ್ರದನೋ ಪರಮಾತ್ಮನೋ, ಸತಿಗೆ ಪತಿ ಪರಮಾತ್ಮನ. ಶರಣರು ಹೇಳಿಲ್ಲ ಅನ್ಯ ದೈವಕ್ಕೆ ನೀನು ಎರಗಿದರೆ, ಹೇಳಿಲ್ಲ ಅವರು. ಪುಣ್ಯಾತ್ಮರ ಲಕ್ಷ್ಯದಲ್ಲಿಡ್ರಿ. ಭಾಳ ಕಡೆ ನಾವು ಅಡ್ಡಾಡ್ತಿರ್ತೀವಿ. ಒಬ್ಬ ಕಣ್ಮಳೆ ಬೆಟ್ಟೆಗಳು ನಮ್ಗೆ ಗಂಡ ದಿನ ಒಡ್ಡಾಕಿ ಬರ್ತದ, ತೆಗ್ಗು ಹಾಕಿ ಬರ್ತದ. ಮನ್ಯಾಗ ಬಂದ್ರೆ ಮಾರಿ ತೊಗೊಳಕ್ಕೆ ನೀರಿಲ್ಲ, ಉಣಬೇಕಂದ್ರೆ ಚಂದ ಉಳ್ಳಕ್ಕೆ ಕೊಡೋದಿಲ್ಲ. ಉಳ್ಳಕ್ಕೆ ಕೂತು ದೊಡ್ಡ ಆಳದು ಅರ್ಧ ರೊಟ್ಟಿನೇ ಹಾಕ್ಯಾಳ, ಉಳ್ಳಕ್ಕೆ ಅರ್ಧ ಹಾಕ್ಯಾಳ. ನಾ ಅಲ್ಲೇ ಇದ್ದೆ, ಇನ್ನೊಂದು ಜರ ತೋತೇನೆ ತಗೋ. ಆ ಹೆಣ್ಮಳು ಏನು ಅನ್ಬೇಕು, ಐ ತಮ್ಮ ಚಿಕ್ಕರಿಗೆ ಮುತ್ತೆ ಅವ ಎಂಥವನ್ನ ತಿಳಿದಿ. ಸುರ್ವಿಗೆ ನಾ ಏನು ಅರ್ಧ ನೀಡ್ತೀನಿ, ಅದರ ಮ್ಯಾಲೆ ಎಂದೂ ಅರ್ಧ ಉಂಡಿಲ್ಲ ಗರ್ತಿ ಮಗ ಅವನು. ಉಳಿತಾನ ಅವ ಅಲ್ಲಿ, ಅವೇ ಕುಳಿತಾನ ಅಲ್ಲಿ. ಬೇಡದ್ರೆ ಯಾರ ಮಗ ಆತನವ? ಅದೇ ಅರ್ಧ ಉಂಡು ಎದ್ದು ಇವತ್ತು ಎತ್ಕೊಂಡು. ಈಕೆ ಮುಂಜಾನೆ ಏನು ಮಾಡ್ತಾಳೆ, ದೇವ್ರ ಗುಡಿಗೆ ಹೋಗ್ತಾಳೆ, ಉದಬತ್ತಿ ಬೆಳಗ್ತಾಳೆ, ಹೂವು ಹಾಕ್ತಾಳೆ, ಕಾಯಿ ಹೊಡಿತಾಳೆ, ಕರ್ಪೂರ. ಈಕೆಗೆ ಏನತ್ತಾರ ಗೊತ್ತೇನು? ಮೂರ್ಖ ತರ ಮೂರ್ಖ. ಗಂಡ ಪರಮಾತ್ಮನ ಕೈ ಹಿಡ್ದಾನ ದುಃಖದಾಗ ಸುಖದಾಗ. ಅವನೇನ ಪಾಲಿ ಹೆಂಗಾರೆ ಬರ್ಲಕ್ಕ. ಒಮ್ಮ ಕೈ ಹಿಡಿದ ಬಳಕ ಅವನ ಮೇಲೆ ಸಂಶಯ ಮಾಡಬೇಡ. ಕೈ ಹಿಡಿಯಕ್ಕಿಂತ ಮೊದಲ ಅವನಿಗೆ ಗಚ್ಚಿ ಮಾಡೋದಕ್ಕಿಂತ ಮೊದಲ 100 ಸಲ ಯೋಚನೆ ಮಾಡು. ಅವನ ವಿದ್ಯೆ ಏನು, ಅವನ ಆಸ್ತಿ ಏನು, ಅವನ ಪಾಸ್ತಿ ಏನು, ಅವನ ಕ್ವಾಲಿಫಿಕೇಶನ್ ಏನು ಎಲ್ಲ ನೋಡು. ಒಮ್ಮ ಇವನೇ ನನ್ನ ಗಂಡ ತೋಪದೆ ಅಂದ್ರೆ ಅವನ ಮೇಲೆ ಸಂಶಯ ಮಾಡಬೇಡ. ಸಂಶಯ ಮಾಡಿದೆ ಅಂದ್ರೆ ನಿನಗೆ ದುಃಖ ತಪ್ಪುವುದಿಲ್ಲ. ಪುಣ್ಯಾತ್ಮರೇ, ಕೊನೆದೊಂದು ಮಾತದ. ಇವತ್ತು ಅಪ್ಪವ್ರು ಭಾಳ ಮಂದಿ ಬಂದಾರ, ದಗದರೆ ಭಾಳ ಅದ. ಅದಕ್ಕೆ ಅದು ಮುಂದೆ ಅಪ್ಪವ್ರು ಹೇಳ್ತಾರೆ, ಸನ್ಯಾಸಿ ಆದ ಬಳಿಕ ಮಾಂತಗೆ ನೆನೀಲಿಲ್ಲ ಅಂದ್ರೆ ಹೆಂಗತ್ತ ಆ ಮಾತು ಅಪ್ಪವ್ರು ತಮ್ಮ ಆಶೀರ್ವಚನದಲ್ಲಿ ತಿಳಿಸ್ತಾರೆ ಅಂತೇಳಿ ತಮ್ಮ ಎಲ್ಲೋ ಕಾಗದಗಳು ನಡೀತದ. ಮುಂದೆ ನಾಡದ ಧರ್ಮಸಭಾ, ಮುಂದೆ ರಥೋತ್ಸವ ಹಿಂಗೆಲ್ಲ ಅದಾವ. ಹೆಚ್ಚಿನ ಕಾರ್ಯಕ್ರಮ ಅಪ್ಪವ್ರು ಆಯೋಜನೆ ಮಾಡ್ಯಾರ. ನೀವು ಅಪ್ಪವ್ರ ಜೋಡಿ ಏನಿಲ್ಲ, ಮಡ್ಯಾಳಪ್ಪ ನಟ ಸಾವುಕಾರ ಯಾರೂ ಇಲ್ಲ, ಇದು ಲಕ್ಷದ ಇಟ್ಕೋರಿ. ಅವನಟ ಸಾವುಕಾರ ಯಾರೂ ಇಲ್ಲ. ನಾವು ಕಟ್ರೆ ನಡೀತದ, ಬಿಟ್ರೆ ಇದು ಭ್ರಮ. ಅವ ಈ ಜಗತ್ತಿನ ಮಾಲಕನ. ಅವ ಸುಮ್ಮ ಹಿಂಗೆ ಅಂದ್ರೆ ಎಲ್ಲ ತಾನೇ ಆತವ. ಇದು ಮಾಡ್ಬೇಕಂದ್ರೆ ತಾನೇ ಆಗ್ತದ. ನೀವು ಮಾಡಬೇಕಾದ ಕೆಲಸ ಏನು ಅಂದ್ರೆ ಪವಿತ್ರ ಮನಸ್ಸು ಇಟ್ಟುಕೊಂಡು ಅಪ್ಪನ ಕಾರ್ಯದಾಗ ಸದಾ ಹೆಗಲು ಕೊಟ್ಟು ದುಡಿದ್ರಿ ಅಂದ್ರೆ ಬೇಡಿತಾತಂದ ನೋಡಿ. ಯಾವನೋ ಕೊಡ್ತಾನ, ಯಾವನೋ ತೋತಾನ, ಯಾವನೋ ಉಣ್ತಾನ, ಎಲ್ಲ ನಡೀತದ. ಅದಕ್ಕೆ ಅಂಥ ಒಂದು ಮಠ ಇಲ್ಲಿ ಅದ. ಇವತ್ತು ನಮ್ಮ ಇವ್ರು ಬಂದಾರ, ನಮ್ಮ ಅಪ್ಪರು ಶ್ರೀಲಿಂಗಪ್ಪ ಶರಣರು. ಅವರು ಮಾತೆಲ್ಲರೂ ಕೇಳನು. ಈ ಊರು ಭಾಳ ಪುಣ್ಯದ ಊರದ. ಮದ್ದರಿಕೆ ಅಪ್ಪವ್ರು ಬಂದಾರ. ಇಲ್ಲಿ ಎಲ್ಲ ಮಹಾತ್ಮರು ಯಾಕೆ ಬರ್ತಾರಂದ್ರೆ, ಸೂರ್ಯಪಾನ ಹೂವು ಸೂರ್ಯನನ್ನು ನೋಡುವಂತೆ, ಜೇನು ಹುಳ ಹೂವಿನ ಗಿಡ ನೋಡುವಂತೆ. ಹಾಗೆ ಎಲ್ಲ ಮಹಾತ್ಮರು ಇಲ್ಲಿ ಮಹಾತ್ಮರದಾರ. ಒಬ್ಬರು ಸಂತರಾರ, ಒಬ್ಬರು ಶರಣರಾರ, ಮಾತೃ ಹೃದಯಗಳಾರತ್ತ. ಅಪ್ಪವರು ಆ ಮಡಿವಾಳಪ್ಪನ ಒಂದು ಮಹಾಶಕ್ತಿಯಿಂದ ಎಲ್ಲರೂ ಬರ್ತಾರೆ ಇಲ್ಲಿ. ನೀವು ಭಾಗ್ಯಶಾಲಿಗಳಿದ್ದೀರಿ. ಅಪ್ಪವ್ರ 8 ಮಂದಿಗೆ ಯಾಕೆ ಕರೆಸ್ತಾರೆ? ಎಲ್ಲ ಮಹಾತ್ಮರಿಗೆ ಒಂದು ಅಖಂಡ ಶಕ್ತಿ ಅದ. ಅವರ ಪಾದ ಧೂಳದಿಂದ ಎಲ್ಲರೂ ಉದ್ಧಾರ ಆಗಲಿ ಅಂತ ಎಲ್ಲ ಮಹಾತ್ಮರಿಗೆ ಇಲ್ಲಿ ಕರೆಸಿ ಉಪದೇಶ ಮಾಡಿಸಿ ದರ್ಶನ ಮಾಡಿಸಿ ನಿಮಗೆಲ್ಲ ಕೊಡ್ತಾರೆ ತಿಳಿಸಿ. ಮತ್ತು ನಾಳೆಗೇನು ವಿಷಯ ಇರ್ತದೆ ನಾವು ನೀವು ಕೂಡ ಎಲ್ಲರೂ ಸೇವೆ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೆ ಪರಮಾತ್ಮ ಸದ್ಗುರುನಾಥ ಸಿದ್ಧಾರೂಢಪ್ಪ, ಮಡಿವಾಳಪ್ಪ, ಹಿರೇಮುತ್ಯ, ರುದ್ರಮುನಿ ಶಿವಾಚಾರ್ಯರು ಹೋಗ ಮೋಕ್ಷ ಆಯುಷ್ಯ ಸದಾ ಕೊಟ್ಟು ಎಲ್ಲರಿಗೆ ಕಾಪಾಡಲಿ ಅಂತ ಹೇಳಿ ಚಿಕ್ಕ ಪ್ರವಚನ ಮುಗಿಸುತ್ತೇನೆ.